ಯಾಕ್ರಿ? ಯಾರು ವ್ಯವಸ್ಥೆ ಮಾಡೋರು ಅವಕ್ಕೆಲ್ಲ? ಪ್ರತಿಯೊಂದು ಜಗತ್ತಿನ ಜೀವಿಗಳಿಗೆ ಆಹಾರ ಇಕ್ಕವ್ರು ಇಕ್ಕಿದವ್ರು ಯಾರ? ನಾ ಹಣ್ಣು ದಾನ ಮಾಡ್ತೀನಿ, ಇದನ್ನು ದಾನ ಮಾಡ್ತೀನಿ ಅಂತ ದೊಡ್ಡ ಅಭಿಮಾನ ಹಿಡಿತೀನಿ. ಯಾಕ್ರಿ? ಇಡೀ ಜಗತ್ತಿನ ಎಲ್ಲ ಪ್ರಾಣಿಗಳಿಗೆ ಬೋರ್ಡಿಂಗ್ ಐತಿ. ಇನ್ನು ಬೋರ್ಡಿಂಗ್ ತಗೊಂಡು ಏನು ಮಾಡವ? ಹಾಂ, ವಿಶ್ವನ ಎಲ್ಲ ಪ್ರಾಣಿಗಳಿಗೆ ಬೋರ್ಡಿಂಗ್ ಐತಿಲ್ಲ. ಅವಕ್ಕೆ ದಿನ ಅನ್ನ ಹಾಕವ್ರು ಯಾರು ಹಂಗಾರ? ಹಾಂ, ಅದು ಪ್ರಾರಬ್ಧಕಾರ ನಡೀತೈತಿ ಪ್ರತಿಯೊಂದು ಜೀವಿಗಳ. ಅದು ಶರೀರ ಚರಿತಾರ್ಥ ಪ್ರಾರಬ್ಧಕಾರ ನಡೆದಿರ್ತೈತಿ, ವ್ಯವಸ್ಥಿತವಾಗಿ ನಡೆದಿರ್ತೈತಿ. ಏನು ಅದನ್ನು ಯಾರಿಗೂ ಬದಲು ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ನಿನ್ನ ಕೆಲಸ ನೀವು ಮಾಡ್ಕೊ. ಅವ್ರ ಚಿಂತೆ ಅದಕ್ಕೆ ನಿನಗೆ ಮಕ್ಕಳು ಮರಿ ಚಿಂತೆ ಮಾಡಕತ್ತ. ಏನು ನಮ್ಮಪ್ಪ ತನ್ನ ಕೆಲಸ ಮಾಡ್ಕೊಂಡು ಏನು ಬಾಳೆ ಚಿಂತೆ ಮಾಡ್ಕೊಂತ ಅಡ್ಡಾಡಿದ? ಹಾಂ, ಬಾಳೆ ಸುದ್ದಿ ತೆಗಿತಿದ್ದೆ ನಮ್ಮಪ್ಪ ಯಾರ್ದಾರ ಮುಂದೆ? ನನ್ನ ಹೊಲ, ನನ್ನ ಊರು, ನನ್ನ ಮಕ್ಕಳು ಹಿಂಗದ ಅಂತ ಯಾವ ಸುದ್ದಿ ತೆಗಿಲಿಲ್ಲ. ಬರೇ ನಮಗೆ ಅದ ಹೆಸನದಾಗ ಅದ ನಮ್ಮ ಕರ್ತವ್ಯ ಅಂತ ತಿಳ್ಕೊಂಡು ನಿನ್ನನ್ನು ನೀ ತಿಳ್ಕೊಳ್ಳೋದು ಒಂದ ನಿನ್ನ ಕರ್ತವ್ಯ. ಅದು ವ್ಯವಸ್ಥಿತವಾಗಿ ನಡೀತೈತಿ ನೋಡ್ಕೊಂಡು ಅದ್ರ ಕಾಳಜಿ ಬಿಡೋದನ್ನು. ಯಾರು ಇದ್ರ ಬಗ್ಗೆ ನಿಷ್ಠೆಯಿಂದ ಬಿಟ್ಟು ಬಿಡದ ಆತ್ಮಚಿಂತನದ ಅಭ್ಯಾಸದ ತೊಡಗಿರ್ತಾರೆ, ಅವ್ರ ಯೋಗಕ್ಷೇಮ ನಾನು ನೋಡ್ಕೋತೇನೆ ಅಂತ ಹೇಳ್ಯಾರಿಲ್ಲ ಕೃಷ್ಣ ಪರಮಾತ್ಮ. ಅನನ್ಯ ಚಿಂತೆಯಂತೋ ಮಾಂ ಈ ಜನ ಪರಿಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅವ್ರು ಹೇಳಿದ ಮಾತಿನ ಮ್ಯಾಗ ನಂಬಿಕೆ ಯಾರಿಗೈತಿ? ಯಾರಿಗೆ ಭರವಸೆ ಐತಿ? ಎಷ್ಟು ಮಂದಿಗೆ ಟೆಕ್ಕಿರ್ ತಯಾರಾಗ್ರಿ ನೀವು ಆತ್ಮಚಿಂತನದ ಕಾಲಗಳಿಗೆ. ನಿಮ್ಮ ಯೋಗಕ್ಷೇಮ ನಾನು ನೋಡ್ಕೋತೇನೆ. ಏನೇನು ಉಂತೀರಿ, ಏನೇನು ತಿಂತೀರಿ, ಒದಗಿಸಲಿಲ್ಲ ಅಂದ್ರೆ ನಾಲಿಗೆ ಕಿತ್ತ ಅಂಗಳಕ್ಕೆ ಹೋಗಿತೇನೆ ಅಂದ್ರೆ ಅಜ್ಜವ್ರು. ಎಷ್ಟು ಮಂದಿ ತಯಾರಕ್ಕಿರಿ ಆಗ್ರಿ ನೋಡೋಣ. ಭರವಸೆ ಇಲ್ಲಲ್ಲ. ಮಹಾತ್ಮರು ಹೇಳಿದ ಮಾತಿನ ಮ್ಯಾಗ ನಂಬಿಕೆ ಬೇಕಂತ. ಏನು ಅಂದಾಗ ನಂಬಿಕಿದ್ರೆ ಇದಾಕೈತಿ, ಶ್ರದ್ಧಾ ನಂಬಿಕಿದ್ರೆ ಜ್ಞಾನೋದಯ ಆಕೈತಿ ನಮ್ಗೆ. ವಿಷಯದ ಸಂಪರ್ಕ ಭೋಗದಿಂದ ತೋರಿದಂಥ ಆನಂದ ಅದು ಎಲ್ಲಿದು ಅನ್ನೋದನ್ನು ನಿಂತು ವಿಚಾರ ಮಾಡ್ಯಾರ ಹೊಳಿತೈತಿ ನಮ್ಗೆ. ಯಾವುದೇ ಇಂದ್ರಿಯ ಸಂಪರ್ಕ ಭೋಗ ನಡೆದ ತೋರುವಂಥ ಆನಂದ ಅದು ವಿಷಯದ್ದಲ್ಲ ಅಲ್ಲ, ಅದು ನಂದ ಅನ್ನೋದು ಖಾತ್ರಿ ಆಗ. ಇಚ್ಛಿತ ವಸ್ತು ಪ್ರಾಪ್ತ ಆದಾಗ ಆನಂದ ತೋರ್ತದಲ್ಲ, ಆನಂದ ಎಲ್ಲಿದ್ದು? ಮನಸ್ಸು ನಿಶ್ಚಲ ಆದಾಗ ನನ್ನ ಆನಂದ ನನಗೆ ಅನುಭವ ಕೊಡ್ತೈತಿ. ಮನಸ್ಸು ಚಂಚಲ ಆತಂದ್ರೆ ಆ ವಸ್ತು ಅಂತೇಳಿದ್ರೂ ನಮ್ಗೆ ಅನುಭವ ಕೊಡೋದಿಲ್ಲ. ಯಾವಾಗ ಮನಸ್ಸು ನಿಶ್ಚಲ ಆಕೈತಿ ಆವಾಗ ನಮ್ಮ ಆನಂದನ ಅದು. ಆ ವಿಷಯ ಅನಿಸೋದಿಲ್ಲ, ಅವಾಗ ಆನಂದ ಅನಿಸ್ತದೆ. ಆನಂದ ನಮ್ದು ಆನಂದನ ನನ್ನ ಸ್ವರೂಪದ. ಅದನ್ನು ಬಿಟ್ಟಿಲ್ಲ ಇಲ್ಲ. ಆ ವಿಷಯಗಳ ನೆನಪು ಮಾಡಿರ ವಿಷಯ ಇರ್ತೈತಿ, ಆನಂದ ನೆನಪು ಮಾಡಿದ್ರೆ ಆನಂದ ಇರ್ತೈತಿ. ಮನಸ್ಸು ನಿಶ್ಚಲ ಆದಾಗ ಅದು ಪ್ರತಿಯೊಬ್ಬರಿಗೆ ಅನುಭವ ಕೊಡ್ತೈತಿ. ಮನಸ್ಸು ಚಂಚಲ ಆತಂದ್ರೆ ಅದು ಅನುಭವ ಕೊಡೋದಿಲ್ಲ. ವಿಷಯದಿಂದನ ಸುಖ ಸಿಗ್ತೈತಿ ಅನ್ನೋದು ಗಟ್ಟಿ ಮುಟ್ಟಿದ್ದ ಕಾರಣ ವಿಷಯಗಳ ಬೆನ್ನು ಹತ್ತೈತಿ ಮನಸ್ಸದು. ವಿಷಯಗಳ ನೆನಪಾದ್ರೆ ಇದ್ದ ಸಮಾಧಾನ ಎಲ್ಲ ಹೋಗ್ತೈತೋ ಏನು, ಇಲ್ಲದ ಸಮಾಧಾನ ಬರ್ತೈತೋ. ವಿಷಯಗಳ ನೆನಪಿನಿಂದ ಇದ್ದ ಸಮಾಧಾನ ಎಲ್ಲ ಕೆಟ್ಟು ಹೋಗ್ತೈತಿ. ಅದಕ್ಕೆ ಅದನ್ನು ವಿಷಯವನ್ನು ತೊರೆದು ನಿರ್ವಿಷಯದೊಳು ಕರಿಗೊಂಡು ನಿಲ್ಲಿ ನೀನೇ ಸುಖಿಯಪ್ಪೆ ಅಂತ. ವಿಷಯಗಳ ನೆನಪಿನಿಂದ ಬುದ್ಧಿ ಚಂಚಲಾಗ್ತದೆ. ಯಾಕೆ ನಮ್ಮ ಮನಸ್ಸು ಚಂಚಲಕ್ಕೈತಿ ಅಂದ್ರೆ ಇಲ್ಲದಲ್ಲಿ ಹುಡುಕ್ತಿ, ಸಿಗುವುದಿಲ್ಲ, ಅದಕ್ಕೆ ಚಂಚಲಕ್ಕೈತಿ. ಬೇಕಾದ ಸಿಕ್ತಂದ್ರೆ ಮನಸ್ಸು ಯಾಕೆ ಚಂಚಲಕ್ಕೈತಿ? ಬೇಕಾದ ಸಿಕ್ಕಾಗ ಮನಸ್ಸಲ್ಲಿ ನಿಶ್ಚಲ ಆಗಿಬಿಡ್ತದೆ. ವಿಷಯ ವಸ್ತುಗಳಲ್ಲಿ ಯಾವ ವಸ್ತುಗಳಲ್ಲಿ ಮನಸ್ಸು ನಿಲ್ಲುವಲ್ದು, ಮತ್ತೆ ಯಾಕೆ ಚಂಚಲಕ್ಕೈತಿ ಅಂದ್ರೆ ಅದ್ರಾಗಿಲ್ಲ, ಅದಕ್ಕೆ ಚಂಚಲಕ್ಕೈತಿ. ಇಂಥಲ್ಲೇ ಐತಿ ಅನ್ನೋ ತಿಳುವಳಿಕೆ ಆದ್ರೆ ಆ ಮನಸ್ಸು ಚಂಚಲ ಅವಾಗ ನಿಶ್ಚಲ ಆಕೈತಿ. ಏನು
ಮನದೊಳಗಿನ ವಿವಿಧ ತೃಷ್ಣೆಗಳು ಆಶೆಗಳು ಇರುವವರಿಗೆ ಸೌಖ್ಯವು ಲಭಿಸುವುದಾದ್ರೂ ಹೀಗೆ. ನಿಮಗೆ ಆಶೆಗಳ ಬಯಕೆಗಳದಾವ, ಅದು ಬೇಕು ಇದು ಬೇಕು ಸಮಾಧಾನ ಶಾಂತಿಯಲ್ಲಿ ಎಲ್ಲ ಬಯಕೆಗಳೆಲ್ಲ ಇಲ್ಲದಾಗ ಎಲ್ಲರಿಗೆ ಅನುಭವ ಬರ್ತೈತೆ, ಆನಂದದ ಅನುಭೂತಿ ಆಗ್ತದೆ. ಇಚ್ಛೆಗಳೆಲ್ಲ ಇಲ್ಲದಾಗ ಏನು, ಅದಕ್ಕೆ ನಿರ್ವಾಣ ಅಂತಾರೆ. ಇಚ್ಛಾರಹಿತ ಸ್ಥಿತಿನ ಮೋಕ್ಷ ಅಂತ. ಇಚ್ಛೆಯಿಂದನೇ ನಮಗೆ ಬಂಧನ ಆಗೈತೆ, ನಾವು ಸಂಸಾರಿ ಅಂತ. ಏನು ಇಚ್ಛೆ ಯಾರಲ್ಲಿ ಬಯಕೆಗಳೇ ಅದಾವಲ್ಲ ಅವಾಗ ನೆಮ್ಮದಿನೇ ಇಲ್ಲ, ಅವನು ಕಾಡ್ತಾವ ಬಯಕೆಗಳು. ಹೌದಿಲ್ಲ? ಇಚ್ಛೆಯೇ ಸಂಸಾರವು, ಅದು ಇಲ್ಲದಿರುವುದೇ ನಿರ್ವಾಣವು ಅಂತ. ಅದನ್ನು ಇಲ್ಲದಂಗೆ ಮಾಡ್ಕೋಬೇಕು. ಇಚ್ಛಾರಹಿತ ಆಗ್ಬೇಕಾದ್ರೆ ನಮ್ಮಲ್ಲಿ ವಿವೇಕ ಜಾಗೃತ ಆಗ್ಬೇಕು. ನೀ ಎಷ್ಟು ಜನ್ಮ ಇದನ್ನು ಇಚ್ಛಾ ಮಾಡಿದ್ರು ಇದ್ರಾಗ ಸುಖ ಸಿಗಕ್ಕೆ ಶಕ್ಯನೇ ಇಲ್ಲ. ನೀ ಕಲ್ಪಿಸ್ಕೊಂಡದನ್ನು ಇಚ್ಛೆಯನ್ನು ಮಾಡ್ತೀವಿ. ವಿಷಯ ವಸ್ತುಗಳು ಸುಖ ಕೊಡ್ತಾವಂತ ಯಾರು ಹೇಳಿದ್ರು ನಿಮಗೆ? ನೀವು ಅವುಗಳಲ್ಲಿ ಕಲ್ಪಿಸ್ಕೊಂಡು ಅವುಗಳ ಇಚ್ಛಾ ಮಾಡಿ. ಇದು ಬರೋಬ್ಬರಿ ಐತಿವೋ ತಪ್ಪೈತಿ ಅನ್ನೋದು ವಿಚಾರ ಮಾಡಿ ನೀನೇ ನೋಡ್ಕೋ. ಅವುಗಳ ದೋಷ ದರ್ಶನ ಆದ್ರೆ ಅದ್ರ ಇಚ್ಛಾ ಮಾಡಕ್ಕೆ ಹೋಗಲಿ, ಬ್ಯಾಡ್ ನಮಗಂತೆ ಅದು. ಅದಕ್ಕೆ ಅದರಲ್ಲಿ ದೋಷವನ್ನು ಕಂಡವ್ರು ಏನೂ ಬೇಡಪ್ಪ ನಮ್ಗೆ, ಜಗತ್ತಿನ ವಸ್ತುಗಳು ಇಚ್ಛೆ ಬೇಡ ಅಂತ ಅದನ್ನೆಲ್ಲ ವೈರಾಗ್ಯವನ್ನು ಹೊಂದಿದ್ರಲ್ಲಿ ಉದಾಸೀನ ಆದ್ರೆ ಅದರ ವೈರಾಗ್ಯವನ್ನು ಹೊಂದಿದ್ರು ಏನೂ ಬೇಡಪ್ಪ ಜಗತ್ತಿನ ನನಗೆ, ಏನೂ ಒಳ್ಳೆ ಗುರುವೇ ಜಗವೆಂಬುದು. ಯಾಕೆ ವನಿತ್ಯದವ ದುಃಖರೂಪ್ಯದವ, ಯಾರಿಗೆ ಸುಖ ಶಾಂತಿಯನ್ನು ಕೊಡುದಿಲ್ಲ ಅಂತ ತಿಳ್ಕೊಂಡ ಅವು ಬೇಡ ನಮಗೆ. ಯಥಾರ್ಥ ವಸ್ತುವಿನ ಜ್ಞಾನ ನಮಗೆ ಮಾಡಿಕೊಡು. ಯಥಾರ್ಥ ವಸ್ತು ಅಂದ್ರೆ ಬದಲಾಗದೇ ಇದ್ದಂಥದ್ದು ಯಾವುದು ಅಂದ್ರೆ ನೀನು. ನಮ್ಮ ಬಗ್ಗೆ ನಮಗೆ ತಿಳುವಳಿಕೆ ಮಾಡಿಕೊಂಡಾಗ, ನಾವು ಯಾರಿದ್ದೀವಿ ಅಂತ ಜ್ಞಾನ ಮಾಡಿಕೊಂಡಾಗ ಮನಸ್ಸಿಗೆ ಸಮಾಧಾನ ಶಾಂತಿ ಸಿಗ್ತೈತಿ. ಯಾಕೆ ನಮಗೆ ಏನು ಬೇಕಾಗೈತಿ ಅದರ ತಿಳುವಳಿಕೆ ಒಳಗೆ ಇರ್ತೇವೆ ನಾವು. ಎಲ್ಲರಿಗೂ ಸುಖರೂಪ ಸುಖಾನ ಬೇಕಾಗೈತಿ, ನಾನಾ ಸುಖ ಸ್ವರೂಪ ಇದ್ದೀನಿ ಅನ್ನುವಂಥ ಜ್ಞಾನ ನಮ್ಗೆ ಆತಂದ್ರೆ ಅನ್ಯದ್ರಾಗ ಸುಖ ಹುಡುಕೋದು ಎಲ್ಲ ಹೋಗಿಬಿಡ್ತೈತಿ. ಅದು ಅನ್ಯದ್ರಾಗ ಸುಖ ಯಾಕೆ ಹುಡುಕಾಕತ್ತೇವೆ ಅಂದ್ರೆ ನನ್ನನ್ನು ನಾವು ಮರ್ತು ಬಿಟ್ಟೇನೆ, ಅಜ್ಞಾನ. ಮಗಲ ಕೂಸು ಇಟ್ಕೊಂಡು ಊರೆಲ್ಲ ಹುಡುಕಿತ್ತಂತ ಹಂಗಾಗೈತೆ. ನಮ್ಮೊಳಗೆ ಇದ್ದದ್ದನ್ನು ಅನ್ಯದ್ರಾಗ ಹುಡುಕಿ ಸುಳ್ಳ ಬಳಲ್ತೀವಿ. ಸ್ವಲ್ಪ ನಿಂತು ನೋಡ್ಕೊ, ನಿನ್ನೊಳಗೈತಿ ನೀನಾ ಅದ ಅದೇನು ಹೊಳಿಕೆ. ಇಷ್ಟೆಲ್ಲ ತೇಕು ತಪ್ಪದ ನಿನಗೆ. ಏನು ಹೊಳಿಬೇಕಲ್ಲ, ಹೊಳೆದ್ರೆ ಪುಣ್ಯ ನಿನಗೆ. ಏನು ಆನಂದ ನಿನ್ನ ಸ್ವರೂಪದ್ದು ಏನು ವಿಷಯದ್ದು? ಅದು ಸ್ವರೂಪದ್ದು ಅನ್ನೋದು ಹೊಳಿಬೇಕಲ್ಲ. ವಿಷಯಗಳಿಂದ ಆರಾಮಿರ್ಲಿಕ್ಕೆ ಬರ್ತದನೇ ಇಲ್ಲ. ಮನಸ್ಸು ಸುಮ್ಮನೆ ಇರೋದು ಕಲಿಬೇಕು ನೋಡ್ರಿ, ಅವಾಗ ಪ್ರತಿಯೊಬ್ಬರಿಗೆ ಅದು ಅನುಭವಕ್ಕೆ ಬರ್ತೈತಿ. ಸುಮ್ಮನೆ ಇರೋದಕ್ಕೆ ಏನು ಮಾಡ್ಬೇಕಂದ್ರೆ ಸುಮ್ಮನೆ ಇರೋದ ಮಾಡ್ಬೇಕು, ಮತ್ತೇನು ಮಾಡೋ ಅವಶ್ಯಕತೆ ಇಲ್ಲ. ಆರಾಮ್ ಸುಮ್ಮನೆ ಇರ್ತೈತಿವ, ದಡ ಬಡ ಹಾರಾಡ್ತೈತಿವ, ಗೆಜ್ಜಿ ಕಡ್ಕೊಂಡು ಕುಣಿತೈತೇನ ಅದು? ಅದ್ರ ಕಡೆ ಲಕ್ಷ ಕೊಡ್ಬೇಕಲ್ಲ. ಆರಾಮನ ಕಡೆ ಲಕ್ಷ ಕೊಟ್ಟಾಗ ಅದಿರ್ತೈತಿ. ಏನ್ ಏನೈತಿ ಅದೇ ಇರ್ತಿ ನೋಡು. ಈ ಮೂರು ಅವಸ್ಥೆಗಳ ಪೈಕಿ ಯಾವ ಅವಸ್ಥೆ ನಿನಗೆ ಖಾಯಂ ಇರ್ತೈತಿ ಹೇಳಿ? ಏನು ಯಾವ ಖಾಯಂ ಇರೋದಿಲ್ಲ, ಅವು ಬಂದು ಹೋಗ್ತಾವ ಆಗಂತುಕ. ಎಚ್ಚರಿಕೆನೂ ಬಂತು ಹೋತು, ಕನಸು ಬಂತು ಹೋತು, ನಿದ್ರೆ ಬಂದು ಹೋತು. ಬಂದು ಹೋಗೋದನ್ನು ನೋಡಾವ ನೀನು. ಅವ್ಕರು ಕೂಡ ಏನು ಬರಲಿಲ್ಲ, ಅವ್ಕರು ಕೂಡ ಹೋಗಲಿಲ್ಲ. ಹಿಂಗಾದಿ ನೀ ನೋಡ್ಕೊಂತ ಸಾಕ್ಷಿ ಅದಿ, ಸಾಕ್ಷಿ ಚೇತ ಅಂತ. ಯಾವ ಅವಸ್ಥಾದ ವಿಕಾರನೂ ನಿನಗೆ ಹತ್ತಿಲ್ಲ. ಎಚ್ಚರಿಕೆ ಬಂದು ಎಚ್ಚರಿಕೆ ವಿಕಾರನೂ ಅದ್ರ ಕೂಡ ಹೋಗ್ತಿ, ಕನಸಿನ ವಿಕಾರ ಕನಸಿನ ಕೂಡ ಹೋಗ್ತಿ, ನಿದ್ದೆ ಮಗು ನಿದ್ದಿಗೆ ನಿನಗೇನಾರು ಆಗೈತೆ ನೋಡ್ಕೋ. ನಿನ್ನಲ್ಲಿ ಯಾವುದೇ ಥರದ ಬದಲಾವಣೆ ಆಗಿಲ್ಲ. ಬೇಕಾದಷ್ಟು ನಿನ್ನಲ್ಲಿ ಇವು ತೋರಿ ಎಡಗ್ತಾವಂದ್ರು ನಿನಗೆ ಏನೂ ಮಾಡಿಲ್ಲ ಅನ್ನೋದನ್ನು ಅನುಭವದಿಂದ ನೋಡ್ಕೊಂಡು. ಏನು ವೀತರಾಗಾಯ ನಮಃ ಅಂದ್ರೆ ಮನುಷ್ಯನು ವೀತರಾಗನಾಗುವುದರಿಂದ ನಿರ್ವಿಶೇಷವಾದಂಥ ಆನಂದವನ್ನು ಅನುಭವಿಸ್ತಾನೆ. ಕರ್ಮಕಾಂಡ ಏನದ ನೋಡ್ರಿ, ಅದು ಭೇದ ಬುದ್ಧಿಯನ್ನು ಹುಟ್ಟಿಸ್ತದೆ. ಏನು ಕರ್ಮಕಾಂಡದಾಗ ಆಸಕ್ತಿ ಐತೆ ಅಂತ ನಿನಗಲ್ಲಿ ದೇವರೊಬ್ಬ ಬೇರೆ ನಾವೊಬ್ಬ ಬೇರೆ ಅಂತ ತಿಳ್ಕೊಂಡು ಕುಂತೀವಿ.
ಕರ್ಮಕಾಂಡ ಎಲ್ಲ ತೂರಿ ಒಗದಾಗ ನಿನಗಿದು ಜ್ಞಾನಕಾಂಡ. ಅನ್ಯವಾಗಿ ಇನ್ನೊಂದು ಏನೂ ಇಲ್ಲ ಆತ್ಮಾತಿರಿಕ್ತ ಪದಾರ್ಥವನ್ನು ವಿದ್ಯತೆ. ನನ್ನ ಹೊರತು ಇನ್ನೊಂದಕ್ಕೆ ಅಸ್ತಿತ್ವ ಇಲ್ಲ ಅನ್ನೋ ತಿಳುವಳಿಕೆ ಗಟ್ಟಿ. ವಿವೇಕ ಜಾಗೃತ ಆದವಾಗ ಹೊಳಿತಿದ್ದು. ಅವಿವೇಕಿಗೆ ಎಷ್ಟು ಜನ್ಮ ಹೊಡಿಬೇಕ್ರಿ ಇದು. ಯಾವುದೇ ಕರ್ಮದಿಂದ ಸಂಗ್ರಹಿಸಲ್ಪಟ್ಟಂತ ಲೋಕಗಳೆಲ್ಲ ನಾಶ ಆಗೋಕ್ಕವು. ಕರ್ಮಚಿತಾನಿ ಲೋಕಾನಿ ಕ್ಷೀಯಂತೆ ಅಂತ. ಎಲ್ಲ ಲೋಕಾದಿಗಳು ಕರ್ಮದಿಂದ ಉಂಟಾದದ್ದು. ಇದು ಕೇವಲ ಸುಖ ದುಃಖದ ವಿಚಾರ. ಇಲ್ಲೇನು ಹೊರಗಿನ ಆಡಂಬರ ಇಲ್ಲ, ಹಾಡೋದಿಲ್ಲ, ಬಾರಿಸೋದಿಲ್ಲ, ಅಲ್ಲ ಪೆಟ್ಟಿಗೆ ಬಾರಿಸೋದಿಲ್ಲ, ತಬಲಾ ಡಗ್ಗ ಡೊಯ್ಕ್ ಡೊಯ್ಕ್ ಇಲ್ಲ, ಏನೂ ಇಲ್ಲ. ಕುಣಿದಾಡ್ಬೇಕನ್ನೋದಿಲ್ಲ. ನಿನಗೆ ಆರಾಮ್ ಬೇಕಾಗೈತಿವೆ, ಸಾಂಕ್ಟ್ ಬೇಕಾಗೈತಿವಿ ಅಂದ್ರೆ ಸಾಂಕ್ಟ್ ಬೇಕಂದ್ರೆ ಏನಾರು ಮಾಡ್ಕೊಂತವು. ಆರಾಮ್ ಬೇಕಂದ್ರೆ ಸುಮ್ಮನೆ ಇರು. ಕೆಟ್ಟ ಕೆಲಸ. ಸುಮ್ಮನಿರು ಮನವೇ, ಸುಮ್ಮನಿರು. ಸುಮ್ಮನಿದ್ದರೆ ನೀನೇ ಬ್ರಹ್ಮನಿರುವೆ. ಸುಮ್ಮನಿದ್ದೇನೆಂಬ ಹಮ್ಮ ನಡೆದು ಸುಮ್ಮನಿರು ಅಂತ. ಅದ ಯೋಗ ಅಂದ. ಸಲೆ ಸುಮ್ಮನಿರುವುದೇ ನಿಜ ಯೋಗ ಅಂತ. ಯಾವುದೇ ವಸ್ತುವಿನಲ್ಲಿ ಏಕಾಗ್ರ ಆಗೋದು ಯೋಗ ಅಲ್ಲ, ಅದು ಭೋಗದ ವಿಕಾರ ಹೊಂದದೆ. ಅದನ್ನ ನೆನಪು ಮಾಡ್ಕೊತ ಕುಂತ ಅಂದ್ರೆ ವಿಕಾರ ಆಗೋ ದಿವಸ ನೆನಪು ಮಾಡ್ಕೊತ ಕುಂಡೋದು ಅದು ಭೋಗದ. ವಿಕಾರ ಆಗಲೇ ಇದ್ದಂಥ ವಸ್ತುವಿನ ಕಡೆ ಲಕ್ಷ್ಯ ಕೊಡೋದು ಯೋಗ. ಯಾವ್ದಾರ ಜಗತ್ತಿನ ತೋರಿಕೆ ವಸ್ತುಗಳು ಸುಂದರವಾದಂತಹ ಪಕ್ಷಿ, ಸುಂದರ ಇವನು ವಿಕಾರ ಆಕೈತದ, ಸುಂದರ ಅಲ್ಲದ. ತೆಗಿಗೆ ಬೀಳ್ತೀನಿ. ಮತ್ತೆ ನಿಸರ್ಗ ಸೌಂದರ್ಯನ ತುಚ್ಚನ್ನು ಹೊತ್ನಾಗ ನೀನು ಕೃತ್ರಿಮ ಸೌಂದರ್ಯ ತಗೊಂಡು ಏನ್ ಮಾಡವು? ತೋರಿಕೆ ಅದ, ಅದು ಸುಂದರ ಅಲ್ಲದ. ತೋರಿಕೆ ಅದು ವಿಕಾರ ಆಗಿತ್ತು, ಅಡಿಗೆ ಹೋಗಿಬಿಡ್ತೈತೆ. ಅದು ಸುಂದರ ನಿನ್ನಲ್ಲಿ ಐತಿ. ಆ ಸುಂದರ ವಸ್ತು ನಿನಕ್ಕಿಂತ ಸುಂದರವಾದದ್ದು ಈ ಜಗತ್ತಿನೊಳಗೆ ಯಾವುದೂ ಇಲ್ಲ. ಯಾವ ಪಕ್ಷಿನೂ ಅಲ್ಲ, ಯಾವ ವಾತಾವರಣವೂ ಅಲ್ಲ. ಸುಂದರವಾದದ್ದು ನೀನಾದಿ. ನಿನ್ನಲ್ಲಿದ್ದ ಸುಂದರತ್ವವನ್ನು ಮರೆತು ಅನ್ಯದ್ರ ಹುಡುಕಾಕತ್ತಿಯಲ್ಲೋ ನೀನು. ಅಂದ್ರೆ ಅಜ್ಞಾನದ ತೆಗ್ನ್ಯಾಗ ಬಿದ್ದಂಗ ನೀನು. ಹೊರಗೆ ನಿನಗೆ ಗಣ್ಯವಾಗಿ ಸುಂದರ ಹುಡುಕಾಕೈತ. ನೀನ ಸುಂದರ ವಸ್ತು. ಸತ್ಯಂ ಶಿವಂ ಸುಂದರಂ ಅಂತ. ಯಾವುದು ಸತ್ಯವಾದದ್ದೈತಿ ಅದಿಲ್ಲ, ಯಾವುದು ಸುಖರೂಪವಾದದ್ದೈತಿ ಅದು ಸುಂದರ ವಸ್ತು ನೀನಾದಿ. ಅದಕ್ಕೆ ಹೇಳ್ಯಾರ ಸತ್ಯಂ ಶಿವಂ ಸುಂದರಂ ಅಂತ. ಆ ಸತ್ಯವಾಗಿ ಯಾವಾಗಲಿರುವಂಥ ವಸ್ತುನ ಅದು ಸುಖರೂಪವಾದದ್ದು, ಅದು ಸುಂದರವಾದ ವಸ್ತು. ನೀ ಅನ್ಯವಾಗಿ ಅದನ್ನು ಹುಡುಕಾಕದೆ ತೆಗ್ಗಿಗೆ ಬೀಳ್ತೀನಿ ಮತ್ತೆ. ಅದಿಲ್ಲ, ಅಜ್ಞಾನದೊಳಗೆ ಅನ್ಯವಾಗಿ ನಿನಗೆ ಚಂದ ಕಾಣ್ತದೆ. ನಿನ್ನನ್ನು ನೀ ಬಿಟ್ಟಿ, ನಿನ್ನ ಕಡೆ ಲಕ್ಷ್ಯ ಇಲ್ಲ, ಅದಕ್ಕೆ ನಿನಗೆ ಅದು ಅನ್ಯ ವಸ್ತುಗಳು ಸುಂದರ ಕಾಣಾಕ್ತಾವೆ. ನಿನ್ನ ಕಡೆ ಲಕ್ಷ್ಯ ಕೊಟ್ಟೆ ಅಂದ್ರೆ ಇವೆಲ್ಲ ಹಳೆಯ ರಗಟೆ ಅನಿಸ್ತಾವು. ನಿನ್ನ ಕಡೆ ಲಕ್ಷ್ಯ ಕೊಟ್ಟೆ ಅಂದ್ರೆ ಜಗತ್ತೆಲ್ಲ ಹಳೆಯ ರಗಟೆ ಅನಿಸ್ತದೆ. ಜಗತ್ತಿನ ಸೌಂದರ್ಯ ತಗೊಂಡು ಏನು ಮಾಡೋದು? ಹಳಿಸಿ ಹೋಗೋದು ಅದ. ಅದಿಲ್ಲ, ಆ ಸೌಂದರ್ಯ ಇದು ಹಳಸಲಾರ್ದಂಥದ್ದು. ನಿಜವಾದ ಸುಖ ಬೇಕಾಗಿಲ್ಲ ನಮಗೆ, ಸಾಮಾನು ಬೇಕಾಗ್ಯಾವ. ಸಾಮಾನ್ಯದಾಗ ಸುಖ ಬುದ್ಧಿ ಇಟ್ಕೊಂಡು ಕುಂತಾನ, ಅದಕ್ಕೆ ಅವನು ಬೇಡ್ತಾನ, ಅವು ಸುಖ ಕೊಡ್ತಾವಂತ. ಸಾಮಾನುಗಳನ್ನು ಬಿಟ್ಟರೆ ಸುಖ ಇರ್ತೈತಿವ, ಸಾಮಾನುಗಳನ್ನು ಹಿಡ್ಕೊಂಡು ಕುಂತಾಗ ಸುಖ ಇರ್ತೈತಿವ. ನೀವು ನೋಡ್ಕೊಳ್ಳಿ. ಬಹಳಷ್ಟು ಸಾಮಾನು ಗಳಿಗೆಸ್ದಂಗೆ ಸುಖದ ಪ್ರಮಾಣ ಹೆಚ್ಚಾಕೈತೇನ? ಏನು ಸಾಮಾನು ಇಲ್ಲ, ನಾವು ಸುಖದ ಬರ್ತಾ ಇರೋದಿಲ್ಲ ನಾವು. ಎದರ ಸಂಬಂಧ ಗಳಿಸಾಕತ್ತೀವಿ? ವಿಷಯ ವಸ್ತುಗಳನ್ನ ನಾವು ಸುಖ ಹೊಂದ್ಬೇಕಂತ. ಗಳಿಗೆಸ್ದಂಗೆ ಸುಖದ ಪ್ರಮಾಣ ಹೆಚ್ಚಾಗೈತೆ ಏನು ಕಡಿಮೆ ಆಗೈತಿ ನೋಡಿ. ಸುಖದ ಗಳಿಕೆ ನಡೆಸಿವೇನು ಸಾಮಾನದ ಗಳಿಕೆ ನಡೆಸಿವ? ನಾವು ಹಂಗ್ಯಂಗೊಳಿಸ್ತು ದೊಡ್ಡ ಇವ್ರು ಹಾಕೊಂಡ್ಬಿಟ್ಟು ಭಾಳ ಆರಾಮದ. ಎಲ್ಲಿ ಆರಾಮ? ನಿನಗೆ ನೆಮ್ಮದಿ ಹಾಳು ಮಾಡ್ಕೋತೀನಿ ಅಂತ. ಸುಖದ ಗೊತ್ತಿಲ್ಲದವ್ರು ಯಾರ್ದಾರ ಈ ಜಗತ್ತಿನೊಳಗೆ? ಮತ್ತು ಸುಖ ಯಾರಿಗೆ ಬೇಕಾಗಿಲ್ಲ, ಎಲ್ಲರಿಗೆ ಬೇಕಾದದ್ದು, ಎಲ್ಲರಿಗೆ ಗೊತ್ತಿದ್ದದ್ದ ಅದ. ಅದ್ರ ಕಡೆ ಎಲ್ಲ ಕೊಡೋಕ್ಕಾಗಲ್ಲ ನಾವು. ಯಾವ್ದಾರ ಒಂದು ವರ್ಗಕ್ಕೆ, ಯಾವ್ದಾರ ಒಂದು ದೇಶಕ್ಕೆ ಸೀಮಿತ ಆಗಿಲ್ಲ ಅದು. ಎಲ್ಲ ವರ್ಗದವ್ರಿಗೆ, ಎಲ್ಲ ಕಾಲದವ್ರಿಗೆ ಅದು ಗೊತ್ತದ. ದೇಶ ಕಾಲ ಗಳಿಂದ ಪರಿಚ್ಛಿನ್ನ ರಹಿತವಾದದ್ದು ಅದು.
ಆನಂದ ಅದು ರೂಪ, ರಸ, ಗಂಧ, ಶಬ್ದ, ಸ್ಪರ್ಶ ಇವುಗಳ ಪೈಕಿ ಯಾವುದೂ ಅಲ್ಲ. ಆನಂದ ಸಮಾದ, ಶಬ್ದ ಸ್ಪರ್ಶಾದಿಗಳು ವಿಷಮದವ. ಏನು ಅದಕ್ಕೆ ಅದ್ರ ಕಡೆ ಲಕ್ ಕೊಡಕ್ಕೆ ಹೋಗಬೇಡ, ಸಮದ ಕಡೆ ಲಕ್ ಕೊಡು. ಸಮತ್ವಂ ಯೋಗ ಉಚ್ಯತೆ ಅಂದ, ಸಮತ್ವದ ಕಡೆ ಲಕ್ ಕೊಡೋದು ಯೋಗ. ಆತ್ಮಾನಾತ್ಮ ವಿಚಾರ ರೂಪಿ ಶ್ರವಣ ಏನದ ನೋಡ್ರಿ, ಇದು ಜಗತ್ತಿನಲ್ಲಿ ಎಲ್ಲಕ್ಕಿಂತ ಶ್ರೇಷ್ಠವಾದಂಥ ಸಾಧನ. ಅದಕ್ಕೆ ಅನುಭವಗಳ ಮುಖಾಂತರ ಇದನ್ನು ಶ್ರವಣ ಮಾಡು. ಏನು ಶ್ರವಣ ಮಾಡ್ಕೋಂತ ಇದ್ದಾಗ ಯಾವಾಗ ನಮ್ಮಲ್ಲಿ ದೋಷ ದರ್ಶನ ಆಕೈತಿವೋ ಆವಾಗ ವೈರಾಗ್ಯ ಬರ್ತೈತಿ. ಏನು ಎಷ್ಟು ದಿನ ಇದ್ರಾಗ ನೀ ಶ್ರವಣದೊಳಗೆ ತೊಡಗಿದ್ರೆ ಆಕೈತಿವ, ನಾ ಏನು ಹೇಳಾರ ಮನಸ್ಸ ತೊಡಗಬೇಕಲ್ಲ ನೀ. ಯಾವಾಗ ಒಂದು ದಿನ 2 ದಿನ ಕೇಳಿದ್ಕಲೆ ವೈರಾಗ್ಯ ಬರ್ತೈತಿ. ನಾನು ಹೋಗೈತೆ ನೋಡ್ಕೋರಿ. ವಿಷಯಗಳು ವ್ಯಾಮೋಹ ಭಾಳ ದಿನ ನಡಿಬೇಕು. ನಿರಂತರ ನಡೆದು ಶ್ರವಣದ ಬಲ ಜೋರಾದಂಗೆ ಮನನ ಆಕೈತಿ. ಮನನದ ಬಲ ಜೋರಾದಂಗೆ ನಿಧಿಧ್ಯಾಸನ. ಅದು ಗಟ್ಟಿ ಆದಾಗ ನಿನಗೆ ಈ ವಿಷಯದಲ್ಲಿ ಆಸಕ್ತಿ ಕಡಿಮೆ. ನಿಧಿಧ್ಯಾಸನ ಪರಿಪಕ್ವವಾದಾಗ ನಿನಗೆ ಅದು ನೀನ ಆ ಸುಖ ಸ್ವರೂಪ ಇದ್ದೇನು ಅನುಭವ ಬರೋಕೆ ಶುರು ಆಕೈತಿ ನಿನಗೆ. ಅವಾಗ ಬುದ್ಧಿ ವಿಷಮದ್ದೆಲ್ಲ ಕೈಬಿಟ್ಟು ಸಮಸ್ಥಿತಿ ಒಳಗೆ ಉಳಿತೈತಿ. ನಿಧಿಧ್ಯಾಸನ ಪರಿಪಕ್ವ ಆಗುವುದನ್ನ ಸಮಾಧಿ ಸ್ಥಿತಿ ಅಂದಾರೆ. ಅದಕ್ಕೆ ಶ್ರವಣ ತಪ್ಪಿಸ್ಕೋಬೇಡ್ರಿ ಅಂತ ಅಪ್ಪವ್ರ ಮೇಲೆ ಒತ್ತು ಕೊಟ್ಟು ಹೇಳ್ತಿದ್ರು. ಕುಂಡ್ರ ಕಲಿ ನೀವು ಮೊದಲು, ತಿಳಿದೇ ಇಲ್ಲಿ ಅಲ್ಲಿ ಹಾಜರಿ ಹಾಕಿ ನೀನು, ಅದು ಮುಂದೆ ನಿನಗೆ ಪರಿಣಾಮ ಆಗೈತಿ. ಬಹಳ ಜನ್ಮದ ಪುಣ್ಯನೂ ಬೇಕಿದಕ್ಕೆ. ಅದಕ್ಕೆ ಪುಣ್ಯ ಗಳಿಸ್ರಿ, ಇನ್ನೊಬ್ರಿಗೆ ಹಿತ ಮಾಡಕ್ಕೆ ಕಲೀರು ಅಂತ. ಪುಣ್ಯದ ಬಂಡವಾಳ ಮಾಡ್ಕೊರು ಮೊದಲು. ಪುಣ್ಯವಿಲ್ಲದವ್ರಿಗೆ ಎಂತ ದೊರಕೋದು. ಇದ್ರಾಗ ಒಲವು ಆಕೈತಿ, ಕೇಳ್ಬೇಕನ್ನೋ ಇಚ್ಛೆ ಆಕೈತಿ, ಕುಂಡ್ರಬೇಕನ್ನೋ ಆಕೈತಿ. ಪುಣ್ಯ ಇದ್ರೆ ಇಲ್ಲ ಎಬಸ್ಕೊಂಡು ಹೋಗ್ಬಿಡ್ತೈತಿ. ಹೋಗೋನ್ ಬಿಡಪ್ಪ ನೋಡು ನನ್ನವ್ರು. ಮತ್ತು ಅದ್ರಾಗನ ಅಜ್ಞಾನ ಆವರಿಸಿ ಬಿಡ್ತೈತಿ, ಮೊಬ್ಬಿಗೆ ಬಿಡ್ತೈತಿ, ಈ ಕಡೆ ಬರೋಕ್ಕಾಗೋದಿಲ್ಲ. ಏನು ಹಿಂದಿನ ಜನ್ಮದ ಬಹಳ ಪುಣ್ಯ ಒದಗಿ ಬಂದಾಗ ಸುಖೇಚ್ಛ ಭೂಮಿಕಾ ನಮಗೆ ಉದಯ ಆಕೈತಿ. ಗದ್ದಿಗೆ ನಡ್ಕೋ, ಗದ್ದಿಗೆ ಹೇಳ್ತೈತೆ ಅಂತ ಶ್ರುತಿ ಎಲ್ಲಾರ ಹೇಳಿದ್ ಕೇಳೇನು? ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಗುರುಮೇವಂ ಅಭಿಗಚ್ಚೇತೆ ಅಂತ ಹೇಳ್ಯದ ಶ್ರುತಿ. ಎಲ್ಲಿ ಶ್ರೋತ್ರಿಯ ಬ್ರಹ್ಮನಿಷ್ಠರು ಇರ್ತಾರ ಜೀವಂತ ಇದ್ದಾಗ ಹೋಗಿ ಅದನ್ನು ಪರಿಹಾರ ಮಾಡ್ಕೋ ಇನ್ನು ಸಮಸ್ಯೆಗಳನ್ನೆಲ್ಲ ಅಂತ. ಅಲ್ಲಿ ಹೋಗುದಿಲ್ಲ ನಾವು. ಅವು ಏನು ಮಾಡೋದು, ಜಡವಾದದ್ದು ಗದ್ದಿಗೆ ಗೊಂಬೆ ಹಿಡ್ಕೊಂಡು ಹೋಗ್ತೈತೆ. ನಾವು ಅಮಾಸಿಗೆ ಹೋಗ್ಯವ್ರಿ, ಇದು ಹೋಗ್ಯವ್ರಿ, ಅದಕ್ಕೆ ಹೋಗ್ತೀನಿ. ಭಾಳೇದು ತೊಂದರೆ ಅಕ್ಕವನು ಸಂಬಂಧ ನಾಟಕ ಅಕ್ಕವನು. ನೀ ಮಹಾತ್ಮರು ಹೇಳಿದ ಕಡೆ ಎಲ್ಲ ಕೊಡು, ನೀನು ಯಾವ ತೊಂದರೆ ತನ್ನಿಂದ ತಾನು ಬರೋಬ್ಬರಿ ಅನಿಸ್ತಾವೆಲ್ಲ. ಹೆಂಗೆ ನಡೆದ್ರು ಭಾಳ ಬರೋಬ್ಬರಿ ಅನಿಸ್ತದೆ ಈ ಕಡೆ ಎಲ್ಲ ಕೊಟ್ಟೆ ಅಂದ್ರೆ. ಏನು ರಾಗ ಯಾವಾಗಲೂ ಬೇಕಾಕತ್ತೇನೆ ಅದು? ಇಲ್ಲ. ಈಗ ಭಾಳ ದಿನ ಅದ್ರಾಗ ನೋಡಿ ಬೇಸರ ಆಕೈತಿ ನಮಗೆ, ಹೌದಿಲ್ಲ? ಅತಿ ಪ್ರೀತಿ ಇದ್ದ ನಾಳೆ ಅಪ್ರಿಯ ಆಕೈತಿ. ಒಮ್ಮೆ ಬ್ಯಾಡ ಆಕೈತಿ, ಒಮ್ಮೆ ಬೇಸರ ಅನಿಸ್ತೈತಿ. ಆರಾಮ್ ಬೇಸರ ಆಕೈತಿವ ಏನು ಸಾಮಾನ್ಯ ಬೇಸರ ಆಕ್ಕವ ನಿಮ್ಗೆ? ಸಾಮಾನು ಕೊಟ್ರೆ ಆರಾಮ್ ಇರ್ತಿರೋ ಏನು? ಆರಾಮಿನ ಕಡೆ ಎಲ್ಲ ಕೊಟ್ರೆ ಆರಾಮ್ ಇರ್ತೀರೋ ನೀವು? ಸಾಮಾನು ಆರಾಮಿಲ್ಲ ಅಂತ ಸಾಮಾನು ಬೇಸರ ಆಕ್ಕವ. ಆರಾಮ್ ಯಾಕೆ ಬೇಸರ ಆಗುದಿಲ್ಲ ಅಂದ್ರೆ ಅದು ಯಾವಾಗಲೂ ಇದ್ದ ವಸ್ತು ಅದು. ಜಗತ್ತಿನ ವಿಷಯ ವಸ್ತುಗಳ ಪೈಕಿ ಯಾವ ವಿಷಯ ವಸ್ತುನೂ ಅಲ್ಲದು ಆರಾಮ. ವಿಷಯ ವಸ್ತುಗಳು ಬೇಸರ ಆಕ್ಕವಿಲ್ಲ, ಅವು ಇದಕ್ಕಿದ್ದಂಗೆ ಇರುದಿಲ್ಲ, ಅವು ಕಲ್ಪಿತದವು. ಇದು ಸುಖ ಅಕಲ್ಪಿತವಾದ ಕಲ್ಪನಾ ಎಲ್ಲ ಅಳದಾಗ ಅನುಭವಕ್ಕೆ ಬರುವಂತಹದ್ದು. ನಿಮ್ಮ ಅರುವ ನಿಮಗೆ ಗುರು. ಆದಿ ಗುರು ಯಾವುದು ಅಂದ್ರೆ ನಿಮ್ಮ ಅರುವ ಗುರು ಅದು.
ಶಿವಾನಂದರು, ಸಿದ್ಧಾರೂಢರು, ರಮಣರು ಸ್ವರೂಪಾವಸ್ಥಿತಿ ನೆನಪು ಮಾಡಲಿಕ್ಕೆ ಹಿಂದಿನ ಎಷ್ಟೋ ಜನ್ಮಗಳು ಕಳೆದವರು. ಏನು ಈ ಶರೀರವನ್ನು ಇದೇ ಕೆಲಸಕ್ಕೆ ಉಪಯೋಗ ಮಾಡಿಕೊಂಡ್ರೆ ದೊಡ್ಡ ಲಾಭ. ಬರೀ ವಿಷಯ ಸಂಗ್ರಹ, ವಿಷಯ ಭೋಗಕ್ಕಾಗಿ ಇದನ್ನು ಉಪಯೋಗ ಮಾಡ್ಕೊಂಡು ಉಪಯೋಗ ಇಲ್ಲ. ಮನುಷ್ಯನ ಜನ್ಮ ಹಾಳು ಮಾಡಿದ ಪಾಪಕ್ಕೆ ಗುರಿ ಆದಲ್ಲ ನಿನಗೆ. ಶಾಸ್ತ್ರಾಭ್ಯಾಸ ಮಾಡಿದವರು, ಪದವಿ ಪಟ್ಟಾಂತರ ಪಡೆದವರು ಸಂಪನ್ನಿರ್ತಾರಂತ ಹೇಳಿದ್ರೇನ್ರಿ? ನೀ ಸಾಧು ಆಗಿದ್ರೆ ಇಂದ್ರಿಯ ಭೋಗದ ಲಾಲಸ ಹೋಗೈತಿ ನಿಂದ. ಸಾಮಾನ್ಯ ಜನರಿಗಿಂತಲೂ ಶಾಸ್ತ್ರ ಹೇಳೋರಲ್ಲಿ ಭಾಳ ಕೆಟ್ಟ ಕೃತಿಗಳನ್ನು ನಡೀತಿತ್ತು. ವಿಷಯದಿಂದ ಸುಖ ಇಲ್ಲ ಅನ್ನೋದು ಹೊಳಿಬೇಕಲ್ಲ ನಮಗೆ. ಸುಖ ಮಾತ್ರ ತನ್ನ ಸ್ವರೂಪದ ಅಂತ ಎಷ್ಟು ಮಂದಿ ಸಾಧು ಸನ್ಯಾಸಿಗಳಿಗೆ ಹೊಳೆದತ್ತೆ ಹೇಳ್ರಿ. ಸಮಾಧಾನ ಶಾಂತಿ ನಿರ್ವಿಷಯದಿಂದ ಅದನ್ನು ವಿಷಯದಿಂದ ಐತಿ ಅನ್ನೋದನ್ನು ವಿಚಾರ ಮಾಡಿದ್ದೇನೆ. ವಿಷಯ ಹಿಡ್ಕೊಂಡು ಹೊಂದ್ಲಿಕ್ಕೆ ಬರ್ತೈತೆ ಅನ್ನೋದನ್ನ ನೆಮ್ಮದಿಯನ್ನ. ಸುಖಿಗಳಾದವರೆಲ್ಲ ಏನು ಹಿಡ್ಕೊಂಡ್ರಿ? ಅವ್ರು ಜಗತ್ತಿನ ಯಾವ ವಿಷಯ ವಸ್ತುಗಳ ಅವಲಂಬನೆ ಮಾಡಿದ್ರು. ಅವರು ಬಿಟ್ಟಿಲ್ಲ ಎದನ್ನೂ ಅವಲಂಬನೆ ತೊರೆ ವಿಷಯವನ್ನು ಒಂದು ಸುಖ ಶಾಂತಿಯನ್ನು ಹೊಂದಬೇಕಂದ್ರೆ ವಿಷಾಂತ ತಿಳಿದ ಕೈ ಬಿಡೋನು. ಮನುಷ್ಯ ತನ್ನ ತಪ್ಪು ತಿಳುವಳಿಕೆ ಒಳಗೆ ಅಜ್ಞಾನದೊಳಗೆ ವಿಷಯಾದಿಗಳ ತನಗೆ ಸುಖ ಕೊಡ್ತಾವಂತ ಅದರಾಗ ಪಸಗಿ ಬೀಳ್ತಾನ. ಏನು ಸ್ವಾಮಿ ಸನ್ಯಾಸಿ ಜಗದ್ಗುರು ಸಿಂಹಾಸನದವ ವಿಷಯಾದಿಗಳಿಗೆ ಪಸಗಿ ಬೀಳಲಿ ಅದಾನೆ ಹೇಳ್ರಿ ನೀವು? ಬೇಕಾದಂಗೆ ಉನ್ನತ ವಿಚಾರ ಹೇಳ್ತಾನ, ಆದರೂ ಮತ್ತು ಪಸಗಿ ಬೀಳ್ತಾನ. ಏನು ವಿವೇಕ ವೈರಾಗ್ಯ ಅಭ್ಯಾಸ ಇಲ್ಲದ ಹೊರತಾಗಿ ಮನಸ್ಸನ್ನು ಹತೋಟಿ ಒಳಗೆ ಇಟ್ಕೊಳ್ಳೋಕೆ ಯಾರಿಗೂ ಸಾಧ್ಯನೇ ಇಲ್ಲ. ಹೃದಯಗತವಾದಂಥ ಕಾಮ ಏನು ಮಾಡ್ತೈತಿ ಒಳಗೆ ಅದಕ್ಕೆ ಕುಣಿದಾಡಕತ್ತೈತಿ. ಅದನ್ನು ಹೊಡೆದು ಹಾಕೋದು ಭಾಳ ಕಠಿಣ ಅದ. ಏನು ನಾನು ಆನಂದಮಯನಿದ್ದೇನೆ ಅನ್ನೋದನ್ನ ಮೊಟ್ಟ ಮೊದಲನೇ ಅನುಭವ ಇದು, ಪ್ರಥಮಾನುಭೂತಿ ಅಂತ. ಅಹಂ ಬ್ರಹ್ಮಾಸ್ಮಿ ಅಂತ ಮೊಟ್ಟ ಮೊದಲಿಗೆ ನಾನು ಆನಂದ ತನಗ ಅನ್ಕೊಂಡದ್ದು ನಾನು ಅನ್ನೋ ಭಾವ. ಏನು ನಾನು ಅನ್ನೋದನ್ನು ಯಾರು ಇಟ್ರಿ ನಿನಗೆ ಹೆಸರು? ಎಲ್ಲರ ಹೆಸರು ಹೌದಿಲ್ಲ ಅದು ನಾನು ಅನ್ನೋದು. ಎಲ್ಲ ಹೆಸರು ಇನ್ನೊಬ್ರು ಇಟ್ಟು ಹೆಸರು ಹೇಳೋಕ್ಕಿಂತ ಮೊದಲು ನಾನು ಅಂತಿ. ನಾನು ಅನ್ನೋದನ್ನು ಉಪಾಧಿ ಹಿಡ್ಕೊಂಡು ಅದನ್ನು ಜೋಡಿಸ್ಕೊಂಡು ಅದಕ್ಕೆ ರೂಪ ಕೊಟ್ಟು ಅದಕ್ಕೆ ನಾಮ ಇಡ್ತಿ. ಅದ್ರ ಹೆಣ್ಣಿದ್ದಂದ್ರೆ ನಾನು ಇಂಥವಳು, ನಾನು ಇಂಥವನು, ಗಂಡಿದ್ದೆ ಅಂದ್ರೆ ಅದನ್ನು ಅವಲಂಬಿಸ್ಕೊಂಡು ಹೇಳ್ತಿದ್ದನು. ಅದು ಈ ಉಪಾಧಿಗಳು ಬರೋಕ್ಕಿಂತ ಮೊದಲು ನಾನು ಅನ್ನೋದು ಏನೋ ಎಲ್ಲರಿಗೂ ಒಂದಾದ. ಎಲ್ಲ ಸಾಹಿತ್ಯಗಳಿಗೆ ಮೂಲ ಸಾಹಿತ್ಯ ಅದು ಋಗ್ವೇದ ಸಾಹಿತ್ಯ. ಅದರಷ್ಟು ಪ್ರಾಚೀನವಾದದ್ದು ಯಾವುದೂ ಇಲ್ಲ. ಜೀವನವನ್ನು ನಾವು ಸಾರ್ಥಕ ಮಾಡ್ಕೋಬೇಕಾತಂದ್ರೆ ಸಂಹಿತೇಂದ್ರಿಯ ರಾಗ ಬೇಕಾಗೈತಿ, ಬೇರೆ ದಾರಿನೇ ಇಲ್ಲ. ಮನೋನಿಗ್ರಹ ಇಂದ್ರಿಯ ನಿಗ್ರಹ ಮಾಡ್ಕೋಬೇಕು ಜನ್ಮ ಸಾರ್ಥಕ ಆಗ್ಬೇಕಂತಂದ್ರೆ. ಸಿಕ್ಕಂಗ ಮನಸ್ಸು ಇಂದ್ರಿಯಗಳನ್ನು ಹರಿಬಿಟ್ರೆ ಬೇಕಾದಂಗೆ ಹೇಳೋದು ಕೇಳೋದು ಮಾಡಿದ್ರು ಎಲ್ಲ ವ್ಯರ್ಥನಿಂದ. ಏನು ಮಾಡೋದು? ಮಾತಿನ ಜ್ಞಾನ ತೂತಿನ ಗಡಿಗೆ ಅಂತಾರಲ್ಲ, ತೂತಿನ ಗಡಿಗೆಯಾಗಿ ಎಷ್ಟು ಹಾಕಿರ ಏನು ಮಾತ್ರ ಸೋರಿ ಹೋಗೋದು. ತೂತ ಗಟ್ಟಿದ್ದು ಅಂದ್ರೆ ನಿಲ್ತೈತಿ ಪಾತ್ರೆ ಒಳಗೆ ನೀರು. ಹಂಗೆ ಬೋಧ ನಿಲ್ಬೇಕಾದ್ರೆ ಚಟ ಇಂದ್ರಿಯ ನಿಗ್ರಹ ಮನೋ ನಿಗ್ರಹ ಮಾಡ್ಕೊಂಡಾಗ ಇಲ್ಲಿ ನಿಲ್ತೈತಿ. ಸಿಕ್ಕಂಗ ಇಂದ್ರಿಯಗಳೇ ಮಾಡೋದಪ್ಪ, ಕೇಳುವಂಗೆ ಕೇಳೋದಪ್ಪ, ನೀರು ಹಾಕುವಂಗೆ ಹಾಕೋದಪ್ಪ, ತೂತು ಬಿದ್ದು ಗಡಿಗ್ಯಾಗ ಹಂಗೆ ಹೋಗೋದಪ್ಪ. ಅದು ವ್ಯರ್ಥ ಹೋದಿಲ್ಲ ನೀ ಮಾಡಿದ್ದೆ. ನಿಲ್ಲುವುದ ಇಲ್ಲಲ್ಲ. ಎಲ್ಲಿ ನಿಲ್ತೈತಿ? ಒಳಗೆ ಅದು ಗಟ್ಟಿ ಬೇಕಲ್ಲ, ಯಾವುದು ಚಟ ಇಲ್ಲದಾಗ ಹೊರಮುಖ ವೃತ್ತಿ ಬಂದಾಗ್ಬೇಕು ನೋಡ್ರಿ, ಅಂದಾಗ ಇದು ಬೋಧಿ ನೆಲೆಯಾಗಿ ನಿಲ್ತೈತಿ. ಹೊರಕಡೆಗೆ ಹತ್ತಿದ ನಮಗೆ ಎಲ್ಲಿ ನಿಲ್ಬೇಕು? ಮತ್ತು ಕೇಳ್ತೈತಿ, ಮತ್ತೆ ಹೊರಗೆ ಹೋಗಿಬಿಡ್ತೈತಿ, ಮರ್ತು ಬಿಡ್ತೈತಿ, ಎಲ್ಲ ಹೋಗ್ತಾನೆ. ಇಲ್ಲಿ ಬಂದಾಗ ನೆನಪು ಮಾಡ್ತೈತಿ ಮತ್ತೆ. ಏನು ಇಂದ್ರಿಯ ಸಂಯಮ ಇಲ್ಲದ ಏನು ಮಾಡಿದ್ರು ಕೆಲಸ ಆಗೋದಿಲ್ಲ ನೋಡ್ರಿ. ಇಂದ್ರಿಯ ಸಂಯಮ ಮಾಡ್ಬೇಕಾದ್ರೆ ಏನು ಮಾಡಬೇಕು?
ಅದ್ರಾಗ ಸುಖ ಐತಿವೋ ದುಃಖ ಐತಿವೋ ವಿವೇಕ ನಮ್ಮಲ್ಲಿ ಜಾಗೃತ ಆಗ್ಬೇಕು. ಯಾವುದೇ ಇಂದ್ರಿಯ ಸಂಪರ್ಕ ಹೋಗಿ ನಮಗೆ ಹಿತ ಕೊಟ್ಟೈತಿವೋ ಏನೋ ಹಿತ ಕೊಟ್ಟೈತಿ, ಮುಂದಾರು ಕೊಡ್ತೈತೇನೋ, ಎಂದೂ ಕೊಡೋದಿಲ್ಲ, ಎಂದೂ ಇಲ್ಲ, ಈಗೂ ಇಲ್ಲ, ಮುಂದೂ ಆಗುವುದು. ಅದ್ರ ಬೆಣ್ಣ ಹತ್ತಿದ ಅವ್ರಿಗೆ ಯಾರಿಗೂ ಸುಖ ಶಾಂತಿ ಸಿಗೋದಿಲ್ಲ. ಏನ್ ಅಂತ ವಿಚಾರದಿಂದ ಮನಸ್ಸನ್ನ ಹಿಂದಕ್ಕೆ ಸರಲು ಪ್ರಯತ್ನ ಮಾಡ್ಬೇಕು ನೋಡ್ರಿ. ವಿಷಯಗಳಲ್ಲಿ ಸಂಲಗ್ನ ಹಾಕೊಂಡು ಕೂತವಾಗ ಮತ್ಪರ ಆಗಕ್ಕೆ ಬರೋದಿಲ್ಲ. ಅಂದ್ರೆ ಸಂಯಮ ಮಾಡ್ಕೊಳಕ್ ಆಗುದಿಲ್ಲ ಅವಾಗ. ನಾನು ಆನಂದಮಯನಿದ್ದೇನೆ ಅನ್ನುವುದೇ ಆದಿ ಪ್ರಾರಬ್ಧ ಕರ್ಮ ಅಂತಾರೆ ಅದಕ್ಕೆ. ಮೊದಲನೇ ಕರ್ಮ ಅಂದ್ರೆ ಅದ ತನಗೆ ತಾನು ಅನ್ಕೊಂಡ, ಅಲ್ಲಿಂದ ಚ್ಯುತಿ ಹೊಂದಿ ಬಾಹ್ಯ ವ್ಯವಹಾರ ಶುರುವಾತ್ ನೋಡ್ರಿ. ತನ್ನನ್ನು ತಾನು ಮರೆತು ಹೊರಮುಖ ಆತ ವೃತ್ತಿ. ನೀ ಅಲ್ಲದ್ದೆಲ್ಲ ಏನು ಕಲ್ತಿ ನೋಡೋದನ್ನೆಲ್ಲ ಮರಿ. ನಿದ್ದೆಯೊಳಗೆ ಎಲ್ಲರೂ ಮರಿತಾರೆ, ಹಂಗಲ್ಲ, ಅರತು ಮರಿಬೇಕು. ಏನ್ ತಿಳುವಳಿಕೆಯಿಂದ ಅದನ್ನು ಮರ್ತಾಗ ನಿನಗೆ ಶಾಶ್ವತ ಶಾಂತಿ ಸಿಗ್ತೈತೆ ನೋಡ್ರಿ. ಜ್ಞಾನ ಸಹಿತ ಅರಿವು ಸಹಿತ ಆನಂದ ಸ್ಥಿತಿ ಅಂತ, ಅದಕ್ಕೆ ಸಮಾಧಿ ಅಂತ ಅನ್ಸ್ಕೊಂಡದು. ಸ್ವಂ ಅಪೀತೋ ಭವತಿ ಇತಿ ಸುಪ್ತ. ತನ್ನನ್ನು ಅಂದ್ರೆ ಆನಂದವನ್ನು ಕುರಿತು ಅಂತಃಕರಣ ನೆಲೆಯಾಗಿ ನಿಂತಾಗ ಅದಕ್ಕೆ ಸುಪ್ತ ಅಂತಾರೆ. ಅಧ್ಯಾತ್ಮ ವಿಚಾರ ಒಂದೇ ಅತಿ ಆಗ್ಬೇಕು ನೋಡ್ರಿ, ಬಾಕಿದೆಲ್ಲ ಮಿತಿಯೊಳಗಿರ್ಬೇಕು. ನೀ ಹಗಲೆಲ್ಲ ನಮಸ್ಕಾರ ಮಾಡೋ ಕೆಲಸ ಇಲ್ಲಿ ಶ್ರವಣದ ಕಡೆ ಲಕ್ಷ ಕೊಟ್ರೆ ಸಾಕು ನೋಡು, ಅದ ನಮಸ್ಕಾರ. ಏನ್ ನಿಜವಾದ ನಮಸ್ಕಾರ ಅಂದ್ರೆ ನ ಮನ ಕರೋತಿ ಇತಿ ನಮಸ್ಕಾರ, ಮನಸ್ಸನ್ನು ಇಲ್ಲದಂಗೆ ಮಾಡ್ಕೋದ ನಮಸ್ಕಾರ ಅಂತ. ಏನ್ ಶ್ರವಣದ ಕಡೆ ಲಕ್ಷ ಕೊಟ್ರೆ ಸಾಕು ನೋಡ್ರಿ, ಅದ ದೊಡ್ಡ ನಮಸ್ಕಾರ. ನಿಮ್ಗೆ ನೀ ಅಜ್ಞಾನದೊಳಗೆ ಏನ್ ಮಾಡಿರೋ ಅಜ್ಞಾನನೇ ಇರ್ತದೆ ಹೊರತಾಗಿ ಸುಜ್ಞಾನ ಇರೋದಿಲ್ಲ. ನೀ ಕತ್ತಲದೊಳಗೆ ನೀವೆಲ್ಲ ಲೋಕಾರೂಢಿ ಎಲ್ಲ ಮಾಡ್ತಿಯಲ್ಲ, ಇವು ಅಜ್ಞಾನ ಇರ್ತೈತೆ. ಜ್ಞಾನ ಆದ್ಮ್ಯಾಗ ಇವುಗಳ ಅವಶ್ಯಕತೆ ಇಲ್ಲ ನಮಗೆ. ಏನು ಜ್ಞಾನ ಮಾಡ್ಕೊಂಡವ ಸಾಧು ಸನ್ಯಾಸಿಗಳಿಗೆ ಕೈ ಮುಗಿತಾನ ಮಾಡಕ್ ಹೋಗೋದು ಅದಿಲ್ಲ. ನಾ ಸಣ್ಣೊಂದಿರ್ತ ಸಾಧು ಸನ್ಯಾಸಿಗಳಿಗೆ ಸುದ ಕೈ ಮುಗುದಿಲ್ಲ ಅಂದ್ರೆ ಯಾಕವ ಅವ್ರಿಗೆ ಅದ್ರ ಹರ್ಕತ್ ಇಲ್ಲಲ್ಲ. ಏನ್ ಅಪ್ಪ ಅವ್ರಂತೇಳಿ ಭೇಟಿ ಆದಾಗ ಎಲ್ಲರೂ ನಮಸ್ಕಾರ ಮಾಡೋ ಹೊತ್ನ್ಯಾಗ ಸುಮ್ಮನೆ ನಿಂದಿರ್ತಿದ್ದೆ ನಾನು. ಗುಳಪ್ಪ ಅನ್ನೋದು ಅಪ್ಪ ನಮಸ್ಕಾರ ಮಾಡೋ ಅವ್ನು ಕೂಡ ಗುದ್ದಾಡ್ಬೇಡ ಬಿಡು ಅಂತಿದ್ರಂತೆ ಅಪ್ಪ ಅವರು. ಶಿವಾನಂದ ಅಜ್ಜ ಅವ್ರು ಅವನು ಕೂಡ ಯಾಕಿದ್ ಮಾಡ್ತೀವಿ ಬಿಡು. ಅವಾಗನ ಅವ್ರಿಗೆ ಅವಶ್ಯಕತೆ ಭೇದ ಇದ್ರೆ ನಮಸ್ಕಾರ, ಅಲ್ಲಿ ಭೇದ ಇಲ್ಲಲ್ಲ. ಎಲ್ಲರೂ ನಮ್ಮವರನ್ನು ತಿಳಿದ್ಮ್ಯಾಗ ನಿಮ್ಮ ಮನೆಯವ್ರಿಗೆ ನಮಸ್ಕಾರ ಮಾಡ್ತಿ, ಯಾಕೆ ಒಂದಾಗಿರ್ತೀರಿ ನೀವು. ಅಲ್ಲಿ ಹೊರಗಿನವ್ರು ಯಾರು ಬಂದಾಗ ನಮಸ್ಕಾರ ಅಂತೀವಿ, ಅಲ್ಲಿ ಭೇದ ಐತಿ. ಭೇದದಲ್ಲಿ ನಮಸ್ಕಾರ. ಭೇದ ಬುದ್ಧಿ ಅವ ಅಂತ ಅವ್ ನಮಸ್ಕಾರ ಮಾಡವ. ನಮಸ್ಕಾರ ಮಾಡೋಲ್ಲ ಅಂದ್ರೆ ಅವ ಏಕತ್ವ ಐತೆ ಅವಾಗ. ಏನ್ ಏಕತ್ವದ ತಿಳುವಳಿಕೆ ಐತೆ ಅವಾಗ. ನೀವು ಅವ್ರು ಕೂಡ ನೀನು ಚಾಲನ ಮಾಡಿರಲ್ಲ, ಹಂಗೆ ಇಲ್ಲೇ ಗೊತ್ತಾಗೋದಿಲ್ಲ ನಿಮ್ಗೆ ಅಂತ ಬೇಯ್ತಿದ್ರು ನಮ್ಮನ್ನ. ಅಜ್ಜವ್ರು ಅವ್ರು ಬಂದ ಕೂಲೆ ಅವ್ರು ಮಾಡ್ತಾರಂತ ನಾವು ಸುಮ್ಮನೆ ನೀನು ಫಕ್ಕೀರ್ ಗೌಡ್ರದು ಮಾಡವ್ರ, ಇವ್ರು ಮಾಡ್ತಾರಂತ ನಾವು ಇದ್ದಿಂದ ಮಾಡೋದು. ಏನ್ ಗೊತ್ತಾಗತ್ತಿಲ್ಲ ನಿಮ್ಗೆ, ಇಲ್ಲೇ ಇರ್ತೀರಿ ಗೊತ್ತಾಗಲ್ಲ. ಏನದು ಕೇಳಿದ್ ನೆನಪು ಮಾಡ್ಕೋ, ಅದನ್ನ ಮಾಡಿ ಏನ್ ಮಾಡವ. ಏನ್ ಲೋಕಾರೂಢಿ ಅದ, ಅದನ್ನ ಮಾಡಿ ವಾಸನ ಆಸೆ ಹೋಗತ್ತೆ. ನೀನು ಬರೀ ಎಷ್ಟು ಮಾಡ್ಕೊತ ಕುಂತ್ರೆ ಮೊದಲೇ ನೀನು ಕೆಲಸ ಮಾಡ, ಅದನ್ನು ಶ್ರವಣ ಮಾಡಿದ್ದನ್ನು ಮನನ ಮಾಡು. ಏನ್ ಬರೀ ಹೊರಮುಖ ವೃತ್ತಿ ಆದ್ರೆ ಕೆಲಸ ಆಗೋದು. ಹೊರಗ ಹಂಗ ಹಿಂಗೆ ಏನು ಹೊರಗೆ ಏನೂ ಕೆಲಸ ಇಲ್ಲ, ಮಾಡಕ್ಕೆ ಕರ್ತವ್ಯ ಏನೂ ಇಲ್ಲ. ಒಳಗೆ ಆಂತರಿಕವಾಗಿದ್ರೆ ಅಭ್ಯಾಸ ಮಾಡೋದು ಒಂದೇ ನಿನ್ನ ಕರ್ತವ್ಯ. ಅದರೊಳಗೆ ನೀನು ತೊಡಗಿದ್ರೆ ಜಗತ್ತಿನ ಹೊರಗಿಂದ ಏನು ಮಾಡೋ ಅವಶ್ಯಕತೆ ಇಲ್ಲ ನೀನು. ಏನ್ ಬರೀ ಹೊರಗಿಂದ ಮಾಡ್ಕೊಂತ ಕುಂತಿದ್ದನ್ನು ಮರ್ತು ಬಿಟ್ಟಂದ್ರೆ ನಿನ್ನನ್ನು ನೀ ಮರೆತು ಉಪಯೋಗ ಏನು. ಯಾವಾಗಲೂ ಇದರ ಆಂತರಿಕವಾಗಿ ಇದರ ಅನುಸಂಧಾನ, ಆತ್ಮಾನುಸಂಧಾನದ ಅಭ್ಯಾಸದಾಗಿರು ಇದ್ದೆ ಅಂದ್ರೆ ನೀವು ಹೊರಗೆ ಏನು ಮಾಡುವ ಅವಶ್ಯಕತೆ ಇಲ್ಲ ಅಂತ. ಏನ್
ಶ್ರವಣದ ಕಡೆ ಲಕ್ಷ ಕೊಟ್ರೆ ಸಾಕು, ಯಾ ನಮಸ್ಕಾರನೂ ಬೇಕಾಗಿಲ್ಲ ನಾನು. ಅಜ್ಞಾನಿ ಏನು ಮಾಡಿದ್ರು ಅಜ್ಞಾನದೊಳಗಿನ ಕರ್ಮ ಅಜ್ಞಾನವನ್ನು ಕಳಿಲ್ಲ ಅವನು. ಅಜ್ಞಾನದೊಳಗೆ ಏನು ಮಾಡಿದ್ರು ಅಜ್ಞಾನನೇ ಇರ್ತಾವೆ ಹೊತ್ತಾಗ ಸುಜ್ಞಾನ ಇರುವುದಿಲ್ಲ. ಮನುಷ್ಯ ವಿಹಿತ ಮಾರ್ಗದಿಂದ ತನ್ನ ಕಾಮ ತೃಪ್ತಿಪಡಿಸ್ಕೊಳ್ಳೋದು ಆಗದ್ದಕ್ಕೆ ಸರಕಿನ ನಿಷಿದ್ಧ ವ್ಯವಹಾರ ಮಾಡ್ತಾನೆ. ನಿಷಿದ್ಧ ಮಾರ್ಗಕ್ಕೆ ಇಳಿದು ಬಿಡ್ತಾನೆ ತಡೆಯಲಿಕ್ಕೆ. ಮತ್ತು ಅದರ ಫಲ ನಾವು ಉಣ್ಬೇಕಾಕತಿ. ತನ್ನ ಸ್ವಾರ್ಥವನ್ನು ಬದಿಗಿಟ್ಟು ಎರಡನೇದವರಿಗೆ ಹಿತವನ್ನು ಬಯಸುವವರಿಗೆ ಉತ್ತಮ ಪುರುಷರು ಅಂತಾರೆ. ಉತ್ತಮ ಪುರುಷರ ಲಕ್ಷಣ ಅದು, ಸ್ವಾರ್ಥವನ್ನು ಬದಿಗಿಟ್ಟು ಇನ್ನೊಬ್ಬರಿಗೆ ಹಿತವನ್ನು ಬಯಸೋರು ಅಂತ. ತನ್ನ ಹಿತನೂ ಸಾಧಿಸಬೇಕು, ಎರಡನೇದವ್ರ ಹಿತನೂ ಸಾಧಿಸಬೇಕು. ಇದು ಮಧ್ಯಮ ಪುರುಷನ ಲಕ್ಷಣ. ತನ್ನ ಸ್ವಾರ್ಥ ಅಷ್ಟೇ ಸಾಧಿಸಬೇಕು, ಎರಡನೇದವ್ರದ್ದು ಹಾಳಾಗಬೇಕು ಅನ್ನೋದು ಇದು ಅಧಮನ ಲಕ್ಷಣ. ತಂದು ಹಾಳಾಗೋದಲ್ದ ಇನ್ನೊಬ್ಬರದು ಹಾಳು ಮಾಡೋದು ಅಧಮನ ಲಕ್ಷಣ. ನಾಶರಹಿತ ಮತ್ತು ವಿಕಾರರಹಿತ ತ್ರಿಕಾಲ ಬಾಧ್ಯವಾದಂಥ ವ್ಯಾಪಕವಾದಂಥ ವಸ್ತುವಿನ ತಿಳುವಳಿಕೆಗೆ ತತ್ವಜ್ಞಾನ ಅಂತ ಕರೀತಾರೆ. ಮೂರು ಕಾಲದೊಳಗೂ ನಾಶ ಆಗಲಿದ್ದಂಥ ವಸ್ತು ಅದು ತತ್ವ. ಏನು ನಾ ಏನಾರ ಆಗೇನಂತ ತಿಳ್ಕೊಂಡಿದ್ದೀನಿ, ಭ್ರಮದೊಳಗಿನ ತಿಳುವಳಿಕೆ. ಏನಾರ ಆಗೋದು ನಿನ್ನಲ್ಲಿಲ್ಲ, ನಿನ್ನ ಗಣ್ಯವಾಗಿ ಇದ್ದದ್ರೊಳಗದ. ನಾನನ್ನು ತಪ್ಪು ತಿಳುವಳಿಕೆ ಮಾಡ್ಕೊಂಡು ಏನಾರ ಆಗೋದು ನೀನಲ್ಲ. ಆಗುವುದೆಲ್ಲ ಕೆಲ ಸಾಕ್ಷಿಯಾಗಿದ್ದು ಇರು, ನಿನ್ನಲ್ಲಿ ಏನೂ ಆಗೇ ಇಲ್ಲ ಅನ್ನೋದು ಅನುಭವದಿಂದ ನೋಡ್ಕೋ. ಈ ಬದಲಾಗುವ ಶರೀರ ನೀನಂತ ಬಂದು ನಿನಗೆ ಯಾರ ಕಲಿಸಿದ್ರೆ ಇದು ನೀನಂತ ತಿಳ್ಕೊ ಅಂತ? ನೀನ ತಿಳ್ಕೊಂಡು ಬದಲಾಕೊಂತ ಕೊಂಡತಿ ಶರೀರ. ಇದು ನೀ ಹಂಗಕ್ಕಿ. ನೀನೇ ತಿಳ್ಕೊಂಡು ಹೋಗಿಲ್ಲ. ತಿಳ್ಕೊಂಡು ನೋಡಿ ಚಲೋ ಕಮ್ಮಂದರ ತಿಳ್ಕೊಬೇಕಿಲ್ಲ, ಬದಲಾಗದೆ ಇದ್ದದ್ದು ನಾನು ಅಂತ. ಇದನ್ನ ನಾನಂತ ಯಾಕೆ ತಿಳ್ಕೊಂಡು? ಬದಲಾಗೋದು ಕೆಟ್ಟು ಹೋಗೋದು ನಾನಂತ, ಸೋರುದು ನಾರುದು ನಾನಂತ ಯಾಕೆ ತಿಳ್ಕೊಂಡು? ಈ ಶರೀರ ನಂದು ಅಂತ ಎದುರಿಟ್ಟು ತೋರಿಸ್ತಿ, ಅಂದಿಂದ ಅದ್ಯಾಂಗ ನೀ ಅಕ್ಕಿ? ನಿನ್ನ ಎದುರಿಗೆ ಬಂದದ್ದು ನೀ ಹೆಂಗಕ್ಕಿ? ಅದು ಸೋರಿ ಒಣಗಿ ಹೋಗು ಶರೀರ ನೀನಲ್ಲ. ನೀನಲ್ಲದ ನೀನಂತ ತಿಳ್ಕೊಂಡದ್ದ ಎಲ್ಲ ದುಃಖಕ್ಕೆ ಮೂಲ ಕಾರಣ. ಅದ್ರ ಬಗ್ಗೆ ಎಷ್ಟು ಮೆರವಣಿಗೆ ಮಾಡ್ತಿ, ಎಷ್ಟು ಕಾಳಜಿ ಮಾಡ್ತೀವಿ ಅದ್ರ ಬಗ್ಗೆ? ಎಲ್ಲ ವ್ಯರ್ಥನೆ, ಕೆಟ್ಟು ಹೋಗೋದು. ಅದೇನು ಸರ್ ಬೇಕಾದಷ್ಟು ಅದನ್ನು ವ್ಯವಸ್ಥಿತವಾಗಿಟ್ಟರು ಒಂದಿಲ್ಲ ಒಂದು ರೋಗಕ್ಕೆ ತುತ್ತಾಗಿ ಹೋಗೋದಂತ ಗ್ಯಾರಂಟಿನ. ಶರೀರ ನೀನು ಹಾಕೊಂಡು ಕುಂತ್ರೆ ಪ್ರಪಂಚ ನಿನಗಿರ್ತೈತಿ. ಶರೀರ ಸಂಬಂಧ ತಪ್ಪಿಸ್ಕೊಂಡಾಗ ಪ್ರಪಂಚ ಸಂಬಂಧ ನಿನಗೇಲೈತಿ. ನೀನ ಅಧ್ಯಾಸದೊಳಗೆ ಶರೀರ ನಾನಂತ ತಿಳ್ಕೊಂಡು ಕಲ್ಪಿಸ್ಕೊಂಡು ಕೂತಿ. ಅದಕ್ಕೆ ನಾವು ಎಲ್ಲರೂ ಅದನ್ನ ನೋಡ್ತೇವೆ, ಶರೀರ ಭಾವದಾಗ ಕುಂತೇವೆ ಎಲ್ಲರೂ ಇದನ್ನ ಹಿಡ್ಕೊಂಡು ಕೂತಲ್ಲಿ. ಈ ಶರೀರ ನಿನ್ನ ಸ್ವರೂಪ ಅಲ್ಲ, ಯಾಕೆ ಬದಲಾವಣೆ ಆಗುವುದಿಲ್ಲ. ಆದರೆ ನಿನ್ನ ಇರು ಏನೈತಿಲ್ಲ ಅದು ಎಂದೂ ಬದಲಾವಣೆ ಆಗಿಲ್ಲ. ಶರೀರ ಸಂಬಂಧ ತಪ್ಪಿಸ್ಕೊಂಡ ನೀ ಆರಾಮಿರ್ತೀನಿ. ನಾವು ಯಾರಿದ್ದೀವಿ ಅನ್ನೋದ್ರ ಅದ್ರ ಕಡೆ ಲಕ್ಷ್ಯ ಇಲ್ಲ. ಯಾವಾಗಲೂ ಎಡಬಿಡದೆ ಅದರ ಅಭ್ಯಾಸ ಮಾಡಿದ ಅವಾಗ ಅದು ಅನುಭವ ಬರ್ತದೆ. ಹೆಚ್ಚಾಗಿ ಮನಸ್ಸಿರ್ತಾನೆ ಅಲ್ಲಿ, ಮನಸ್ಸಿಗೆ ಶರೀರ ಇರ್ತಾನೆ ಅಲ್ಲಿ. ಏನು ಕೇವಲ ಆರಾಮನ ಇತ್ತು? ಆರಾಮನ ಇತ್ತಿಲ್ಲ. ಸ್ವರೂಪದ ಎಚ್ಚರ ಆದರೆ ಸ್ವರೂಪಾವಸ್ಥಿತಿ ಇರ್ತೈತಿ, ಶರೀರದ ಎಚ್ಚರಿಕೆ ಆದರೆ ಶರೀರಾವಸ್ಥಿತಿ ಇರ್ತೈತಿ. ಮನುಷ್ಯನ ಜನ್ಮವನ್ನು ಯಾವ ರೀತಿ ನಾವು ಉಪಯೋಗ ಮಾಡ್ಕೋಬೇಕು ಅನ್ನೋದು ಮನುಷ್ಯನಿಗೆ ಹೊಳೆಯೋ ಒಂದು. ಬಾಳೆ ದಶದಿಂದ ಎಷ್ಟು ಅಕಲ್ ಹಾಕಿ ಪ್ರಯತ್ನ ಮಾಡ್ತೀವಿ, ಅದರಾಗಿನ ಶತಾಂಶದಷ್ಟು ನೀನು ಸ್ವರೂಪದ ಬಗ್ಗೆ ಅಭ್ಯಾಸ ಮಾಡಿದರೆ, ಅಭ್ಯಾಸ ಮಾಡೋ ಪ್ರಯತ್ನ ಅದ್ರಾಗ ತೊಡಗಿದೆ ಅಂದರೆ ಸಂಸಿದ್ಧ ಆಗ್ತೀವಿ ನೋಡಿ. ಧ್ಯಾನದಲ್ಲಿ ತೊಡಗದೆ ಅದರ ಅನುಭವ ಪಡೆಯದೆ ಅದು ನಮ್ಗೆ ಹೆಂಗೆ ಸಾಧ್ಯತೆ ಹೇಳಿ? ಅದನ್ನ ಅನುಭವಕ್ಕೆ ತೊಗೊಳಕ್ಕೆ ಕೂಡಬೇಕು. ಮುಕ್ತಿ ಕಾಂತಿಯ ರತಿ ಸುಮ್ಮನಾಗುವುದೇ ಪರ ಯುಕ್ತಿಗಳನ್ನು ಅರಿದು ಕೂಡುವವರಿಗೆ ಅಲ್ಲದಿದೆ ಅಂತ. ಸಮಾಧಿ ಮತ್ತು ನಿದ್ರೆಗೆ ಬಹಳ ಅಂತರದ. ಸಮಾಧಿಯಿಂದ ಎಚ್ಚೆತ್ತ ನಮಗೆ ತೋರಿಕೆ ಬಗ್ಗೆ ಸತ್ಯತ್ವ ಬುದ್ಧಿ ಸುಖ ಬುದ್ಧಿ ಇರುವುದಿಲ್ಲ. ನಾವು
ನಿದ್ದಿಂದ ಎಚ್ಚತ್ತಮಗೆ ಎಂದಿನಂತೆ ಸತ್ಯತ್ವ ಬುದ್ಧಿ ಸುಖ ಬುದ್ಧಿ ಅದ ಗಟ್ಟಿಗೆ ಹೋಗಿರೋದಿಲ್ಲ ನಾವು. ಏನು ಯಾವ ಥರದ ಅನ್ಯ ಭಾವ ಇಲ್ಲದಾಗ ಪ್ರತಿಯೊಂದು ಜೀವಿಗೆ ಇದು ಅನುಭವ ಬರ್ತೈತೆ. ನಾನು ಆನಂದಮಯನಿದ್ದೇನೆ ಅನ್ನುವಂಥ ಅನುಭವ ಎಲ್ಲರಿಗೆ ಆಕೈತೆ. ಅದಕ್ಕೆ ಅನ್ಯ ಕಲ್ಪನೆಗಳನ್ನು ಅನ್ಯ ಭಾವನೆಗಳನ್ನು ಸರಿಸಿ ನಿಂತು ನೋಡ್ಕೋ. ಎಲ್ಲಿ ಹೋಗ್ಬೇಕಾಗಿಲ್ಲ, ಅದನ್ನು ಆನಂದವನ್ನು ಕಂಡುಕೊಳ್ಳಾಕ ನಿನ್ನಲ್ಲೇ ಐತೆ ಅಂತ. ಏನೂ ಮಾಡೋ ಅವಶ್ಯಕತೆನೇ ಇಲ್ಲ. ಮಾಡೋದೆಲ್ಲ ಕೈ ಬಿಟ್ಟು ಸುಮ್ಮನೆ ನಿಂತು ನೋಡ್ಕೊಂಡಾಗ ಅದು ಪ್ರತಿಯೊಬ್ಬರಿಗೆ ನಮ್ಗೆ ಅನುಭವ ಬರ್ತದೆ. ಮನಸ್ಸಿನಲ್ಲಿ ಯಾವ ವಿಷಯ ವಾಸನೆಗಳು ಬಾರದೇ ಇರುವುದನ್ನು ಚಿತ್ತಶುದ್ಧಿ ಅಂತ. ಚಿತ್ತಶುದ್ಧಿ ಅಂದ್ರೆ ಭೋಗ ವಾಸನೆಗಳು ಪೂರ್ಣ ನಾಶ ಆದಾಗ ಚಿತ್ತಶುದ್ಧಿನ ಆಗ್ತದೆ. ಒಳಗೆ ಅವನು ವಾಸನ ಇಟ್ಕೊಂಡು ನಮ್ಮ ಮ್ಯಾಗ ಶುದ್ಧ ಆಗ್ಯಾನಂದ್ರೆ ಎಂದು ಅಂತಃಕರಣ ಸ್ವಚ್ಛ ಆಗಿರ್ತದೆ. ಇಲ್ಲ, ಹೋಗಿಲ್ಲ. ನೀ ಬೇಕಾದಂಗೆ ಶಾಸ್ತ್ರ ಹೇಳಿರು ಕೇಳಿರು ಹೋಗುದಿಲ್ಲ ವಾಸನೆ. ಪ್ರಸಂಗ ಬಂದ ನಿನ್ನ ತಲೆ ಕೆಳಗೆ ಮಾಡ್ತದೆ. ಅದಕ್ಕೆ ಪೂರ್ಣ ವಾಸನ ನಾಶವರೆಗೂ ನಿರಂತರ ಹಿತಾಹಿತ ವಿಚಾರದ ಅಭ್ಯಾಸ ಮಾಡ್ಕೊಂತ ಇರ್ಬೇಕು. ಪೂರ್ಣ ನಾಶ ಆದಾಗ ನಿನಗೆ ಪೂರ್ಣ ಸ್ಥಿತಿ ಅನುಭವ ಕೊಡ್ತದೆ. ಚಿತ್ತಶುದ್ಧಿ ನಮ್ದು ಆಗಲಿಲ್ಲ ಅಂದ್ರೆ ಮೂಲ ವಸ್ತುವಿನ ಅನುಭವ ಆಗೋದೂ ಇಲ್ಲ. ಬೇಕಾದಷ್ಟು ಜನ್ಮ ತಿರುಗಿ ಮನುಷ್ಯನೊಳಗೆ ಎಲ್ಲ ವಾಸನೆಗಳಿದ್ವು ಅಂದ್ರೆ ಭೋಗ ವಾಸನೆಗಳು ಅವನು ಇಟ್ಕೊಂಡು ನಾನು ಹೊಂತೇನೆಂದ್ರೆ ಎಂದೂ ಸಾಧ್ಯ ಆಗೋದಿಲ್ಲ. ಏನು ಅನುಸಂಧಾನ ಮಾಡೋ ಸೂತ್ರ ನಿನಗೆ ನೆನಪಿರಲಿಲ್ಲ ಅಂದ್ರೆ ಏನು ಅನುಸಂಧಾನ ಮಾಡೋರು ಹೇಳ್ರಿ. ಆನಂದದ ಅನುಸಂಧಾನ ಮಾಡ್ಬೇಕಂದ್ರೆ ಅದ್ರ ಸೂತ್ರ ನಿನಗೆ ನೆನಪು ಬೇಕಲ್ಲ. ಹೆಂಗೆ ಅದನ್ನು ಆನಂದದ ಅನುಸಂಧಾನ ಮಾಡೋದು? ಒಂದು ಕಲ್ಪನಾ ಅಡಿಗೈತಿ, ಇನ್ನೊಂದು ಕಲ್ಪನಾ ಉದಯ ಆಗಿಲ್ಲ. ಶಂಕರಾಚಾರ್ಯ ಹೇಳ್ಯಾರ ಅದನ್ನು. ನಷ್ಟೇ ಪೂರ್ವ ವಿಕಲ್ಪೇತು ಯಾವ ಧನ್ಯಶ್ಯ ನ ಉದಯ. ಒಂದು ಕಲ್ಪನಾ ಅಡಿಗೈತಿ, ಇನ್ನೊಂದು ಕಲ್ಪನಾ ಉದಯ ಆಗಿಲ್ಲ. ಆ ಕಲ್ಪನಾರಹಿತ ಸ್ಥಿತಿ ಮಧ್ಯಂತರ ಸ್ಥಿತಿ ಒಳಗೆ ಸ್ಪಷ್ಟವಾಗಿ ಎಲ್ಲರಿಗೂ ಅದು ಅನುಭವ ಬರ್ತದೆ. ಅದನ್ನು ನೆನಪು ಮಾಡ್ಬೇಕಾಗಿತ್ತು. ಅವ್ರು ಹೇಳಿದಂಥ ಆನಂದ ಸೂತ್ರ ನೆನಪಿಟ್ಟು ಮಾಡಿಕೊಂಡೆ ನಾವು ಅದರ ಆನಂದ ಆ ಸೂತ್ರ ಹಿಡಿದು ಹೋದಾಗ ನಮ್ಗೆ ಅದು ಅನುಭವ ಬರ್ತೈತಿ. ಹೌದು, ಅನುಸಂಧಾನ ಮಾಡೋ ಸೂತ್ರ ನಮಗೆ ಗಟ್ಟಿ ಆಗ್ಬೇಕಲ್ಲ. ನಿಜಗುಣರು ಅದನ್ನ ಹೇಳ್ಯಾರು. ಹೊರಗೊಂದು ರೂಪವನ್ನು ವೀಕ್ಷಿಸಿದೆ, ಒಳಗೆ ಬೇರಾವ ಥರದ ಲಕ್ಷ್ಯವನ್ನು ಅರಿದು ಭಾವಿಸದೆ, ಮರೆಯದೆ ಎಚ್ಚರವನ್ನು ಅಚ್ಚಳಿಯದೆ, ವಾಸನೆ ಉರಿಸದೆ, ಭೋಗ ವಾಸನೆಗಳು ಪೂರ್ಣ ನಾಶ ಆಗಬೇಕು. ಯಾವ ಬಯಕೆಗಳು ಉದಯ ಆಗಬಾರ್ದು. ಎಡೆಬಿಡದೆ ತನ್ನ ಎಡೆಬಿಡದೆ ಮಾಡ್ಕೊಂತ ಇದ್ದಾಗ ಅದು ಸಾಧ್ಯ ಇದೆ. ಪಡೆಯುವುದಾಗದು ನಿಜ ಸುಖವ ತನ್ನ ತಾನು ಎಡೆಬಿಡದೆ ಆಂತರಿಕವಾಗಿ ಅಭ್ಯಾಸ ಮಾಡ್ಕೊಂತ ಇರ್ಬೇಕು. ಒಳಗಿದ್ದ ಗತ್ಯ ಇರ್ಬೇಕು ನಾವು ಆಂತರಿಕವಾಗಿ. ಹೊರಗೆ ವ್ಯವಹಾರ ಕೂಡ ವ್ಯವಹಾರದಂಗೆ ಇದು, ಒಳಗೆ ಮಾತ್ರ ಇದು ಬೇಡ ನಮಗೆ. ಇದು ಹೊರಗಿಂದ ಹೊರಗೆ ಒಳಗೆ ಬರೋಂಗಿಲ್ಲ. ಯಾಕ್ರಿ? ಎಲ್ಲಿ ಇರ್ಬೇಕು ಅಲ್ಲೇ ಅಷ್ಟ ಅದು. ಹೊರಗೆ ಅದನ್ನು ಒಳಗೆ ಬಳಸಕ್ಕೆ ಹೋಗ್ಬೇಡ. ಯಾಕ್ರಿ? ನೀವು ಹೊರಗಿದನ್ನು ತರಕ್ಕೆ ಹೋಗ್ಬೇಡ. ಯಾಕ್ರಿ? ಬಳಸದರೆ ಅದ್ವೈತವನು ಬಾಹ್ಯದಲ್ಲಿ ನಿನ್ನೊಳಗೆ ಏಕೋ ಭಾವನೆಯೊಳಗೆ ಕೂಡ ಅಂತ. ಒಳಗೆ ಅಂತರಂಗದೊಳಗೆ ಅಭ್ಯಾಸ ಮಾಡೋದು. ಒಳಗೆ ಹೊರಗಿಂದ ಒಳಗೆ ಬರಬಾರ್ದು, ಒಳಗಿಂದ ಹೊರಗೆ ಒಯ್ಯಾಕೆ ಹೋಗ್ಬಾರ್ದು ಅಂತ. ಒಳಗಿಂದ ಒಳಗೆ, ಹೊರಗಿಂದ ಹೊರಗೆ. ಮಹಾತ್ಮರ ಶರೀರ ಜೀವಂತ ಇರುವಾಗಲೇ ಇದ್ರ ಬಗ್ಗೆ ನಾವು ಪಾರಮಾರ್ಥ ವಿಷಯದ ಬಗ್ಗೆ ಸಂಗ್ರಹ ಮಾಡ್ಕೋಬೇಕು. ಏನಾದ್ರು ಸಂಶಯ ಇದ್ರೆಲ್ಲ ನಿವಾರಣೆ ಮಾಡ್ಕೋಬೇಕು. ಯಾರಿಗಾರ ಸಂಶಯ ಇದ್ರೆ ಈಗ ಕೇಳ್ರಿ ಅಂತಿದ್ರು ಅಜ್ಜವ್ರು. ಇದು ಬೇಕಾಗಿಲ್ಲ ನಿಮ್ಗೆ, ಇದೆಲ್ಲಿ ಬರ್ತದೆ? ಬಾಳೆದ ಬಗ್ಗೆ ಒಳಗೆ ಕೇಳತ್ತೀರಿ ಜಿಗ್ದು. ಹೌದಿಲ್ಲ? ಎಲ್ಲರೂ ಅದ ಸುದ್ದಿನ ತನ್ನ ಬಗ್ಗೆ ಹಿಂಗಾಗೈತಿ, ನಾ ಯಾರು ಅಂತ ಒಬ್ಬರು ಕೇಳೋರು. ಇಷ್ಟು ಊರು ಅಡ್ಡಾಡಿದ್ರು, ಯಾರ ಕೇಳಿದ್ರಿ ಅಪ್ಪ ಅಂತಿದ್ರು ಅಜ್ಜವ್ರು. ವಿಷಯಾದಿಗಳ ಭೋಗ ಏನಿದೆ ಅನಿತ್ಯ ಐತಿ, ದುಃಖಮೈದ ಅನ್ನೋ ಮಾತು ಎಲ್ಲಿ ತನಕ ನಮ್ಗೆ ಹೊಳಿದಿಲ್ಲ
ಅಲ್ಲಿ ತನಕ ಅಧ್ಯಾತ್ಮ ವಿಚಾರ ನಿಮಗೆ ಹತ್ತುವುದಿಲ್ಲ. ಎಚ್ಚರದಿಂದ ಪುನಃ ನಿದ್ದೆ ಹತ್ತು ಮುಟ ಇದು ಒಂದು ಜನ್ಮನ. ಈ ಜನ್ಮದೊಳಗೆ ಕೊರತೆ ಬಾರ್ದಂಗೆ ಏನು ಮಾಡ್ಕೊಂಡ್ರೆ ಹೇಳಿ. ಮತ್ತು ಕೊರತೆನ ನಿನಗೆ ಏನು ಮಾಡಿದ್ರು ತೃಪ್ತಿ ಇಲ್ಲ ರೀ. ತೃಪ್ತಿ ಹೊಂದಿದವ್ರು ಏನಾಗ್ಯಾರ ನೋಡ್ಕೊ, ಯಾರದಾರ ಹೇಳಿ ಈ ಜಗತ್ತಿನೊಳಗೆ ತೃಪ್ತಿ ಹೊಂದಿದವ್ರು, ಜಗತ್ತನ್ನು ಅವಲಂಬಿಸ್ಕೊಂಡು. ತೃಪ್ತಿ ಅದರಿಂದ ಕತಿ ಇದನ್ನು ತ್ಯಾಗ ಮಾಡಿದಾಗ, ಇದ್ರ ಸಂಬಂಧ ತಪ್ಪಿಸ್ಕೊಂಡಾಗ ನನಗೆ ತೃಪ್ತಿ ನೋಡು. ಜ್ಞಾನದಿಂದ ತೃಪ್ತಿಯನ್ನು ಹೊಂದಿದವನು ಬೇರಾವುದರಿಂದಲೂ ಅವ್ನು ಏನು ಮಾಡಿದ್ರು ತೃಪ್ತಿ ಆಗೋದಿಲ್ಲ. ಏನು ಜ್ಞಾನಾಮೃತ ಏನು ತೃಪ್ತಶೆ. ಯಾವ ಜ್ಞಾನ? ಆತ್ಮಜ್ಞಾನ. ತನ್ನನ್ನು ತಿಳ್ಕೊಂಡಾಗ ತನಗೆ ತೃಪ್ತಿ ನೋಡು. ಬಿಡು. ಸಾಧು